ಓಂ ಗಣಾನಾನ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೇದಸಾದನಂ ಶ್ರೀವಿಘ್ನೇಶ್ವರಾಯ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯವತೋ ಸಂಸರಸ್ವತ್ಯೈ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಚಾನಲ್ನ ದಿನಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ, ಸ್ನೇಹಿತರೆ, ನಿಮ್ಮೆಲ್ಲರ ಜೀವನ ಸುಖಮಯವಾಗಿ ಕ್ಷೇಮದಾಯಕವಾಗಿ ಆರೋಗ್ಯಪೂರ್ಣವಾಗಿರಲಿ ಎಂದು ನನ್ನ ಆರಾಧ್ಯ ದೇವ ಶ್ರೀ ಮಹಾಗಣಪತಿಯನ್ನು ಸ್ಮರಣೆ ಮಾಡುತ್ತಾ, ಸ್ನೇಹಿತರೆ, ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ಈ ದಿನ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಗಳು, ಫಾಲೋವರ್ಸ್ಗಳು ಹುಟ್ಟುಹಬ್ಬ, ವಿವಾಹ ವಾರ್ಷಿಕೋತ್ಸವ ಹಾಗೂ ಶುಭ ಕಾರ್ಯಗಳನ್ನು ಮಾಡುತ್ತಾ ಇದ್ದೀರೋ ಅವರೆಲ್ಲರಿಗೂ ನಮ್ಮ ಚಾನಲ್ನ ಪರವಾಗಿ ಹೃತ್ಪೂರ್ವಕ ಶುಭ ಕಾಮನೆಗಳನ್ನು ಕೋರುತ್ತಾ, ಸ್ನೇಹಿತರೆ, ನಮ್ಮಲ್ಲಿ ಜಾತಕ ವಿಮರ್ಶೆ, ಪ್ರಶ್ನಾ ಚಿಂತನೆ, ತಾಂಬೂಲ ಪ್ರಶ್ನೆ ಹಾಗೂ ಜಾತಕ ರಚನೆ ಹಾಗೂ ಎಲ್ಲ ವೈದಿಕ ಪೂಜಾ ಕಾರ್ಯಕ್ರಮಗಳನ್ನು ಒಳ್ಳೆಯ ರೀತಿಯಿಂದ ಮಾಡಿಕೊಡಲಾಗುವುದು. ಹಾಗೂ ಮುಖ್ಯವಾಗಿ ನೀವು ಇನ್ನೂ ಕೂಡ ನಿಮ್ಮ ಜಾತಕವನ್ನು ರಚನೆ ಮಾಡದೇ ಇದ್ದಲ್ಲಿ ತಪ್ಪದೆ ನಿಮ್ಮ ಜಾತಕವನ್ನು ಮಾಡಿಸಿಕೊಳ್ಳಿ. ನಿಮಗೆ ಜಾತಕದ ಅವಶ್ಯಕತೆ ಇದ್ದಲ್ಲಿ ನಮ್ಮ ಮೂಲಕ ಸಂಪರ್ಕ ಮಾಡಿದಲ್ಲಿ ನಿಮಗೆ ಜಾತಕವನ್ನು PDF ಮೂಲಕ ನಿಮ್ಮ ವಾಟ್ಸಪ್ಪಿಗೆ ಕಳಿಸಿಕೊಡಲಾಗುವುದು. ಸ್ನೇಹಿತರೆ, ಹಿಂದೆ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ಪಂಚಾಂಗ ಶ್ರವಣ. ಈ ದಿನ ತಾರೀಕು 5 ಜುಲೈ 2024 ಶುಕ್ರವಾರ. ಈ ದಿನ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ. ಈ ದಿನ ಅಮಾವಾಸ್ಯೆ ತಿಥಿ ಹಾಗೂ ಶುಕ್ರವಾರ, ಆರ್ದ್ರ ನಕ್ಷತ್ರ, ಧ್ರುವ ಯೋಗ, ಚತುಷ್ಪಾತ್ ಕರಣ. ಇನ್ನು ಈ ದಿನದ ದಿನವಿಶೇಷ ಮಣ್ಣೆತ್ತಿನ ಅಮಾವಾಸ್ಯೆ. ಸ್ನೇಹಿತರೆ, ಎಲ್ಲರಿಗೂ ಈ ಒಂದು ಪಂಚಾಂಗ ಶ್ರವಣದ ಫಲಗಳು ಪ್ರಾಪ್ತಿಯಾಗಲಿ ಎಂದು ಭಗವಂತನಲ್ಲಿ ಸ್ಮರಣೆಯನ್ನು ಮಾಡುತ್ತಾ, ಸ್ನೇಹಿತರೆ, ನಮ್ಮ ವಿಡಿಯೋಗಳನ್ನು ನಿಮ್ಮೆಲ್ಲ ಆತ್ಮೀಯ ಸ್ನೇಹಿತ ಮಿತ್ರರಿಗೆ, ಬಾಂಧು ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಎಂದು ಹೇಳುತ್ತಾ, ಈ ದಿನ ನಿಮಗೆ ಬರತಕ್ಕಂಥ ಎಲ್ಲ ತೊಂದರೆ, ತಾಪತ್ರಯ, ಕಷ್ಟ ನಷ್ಟ, ಗ್ರಹಚಾರಗಳು ಬರತಕ್ಕಂಥದ್ದಿದ್ದಲ್ಲಿ ಅದನ್ನೆಲ್ಲ ಭಗವಂತನು ದೂರೀಕರಿಸಿ ಈ ದಿನ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳು ಕೈಗೂಡಲಿ ಎಂದು ಆ ಭಗವಂತನಲ್ಲಿ ಸ್ಮರಣೆಯನ್ನು ಮಾಡುತ್ತಾ, ಇನ್ನು ಈ ದಿನದ ಶುಕ್ರವಾರದ 12 ರಾಶಿಗಳ ಒಂದು ದಿನದ ಒಂದು ಫಲವನ್ನು ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷ ರಾಶಿಯವರಿಗೆ ಇಂದು ನಿಮ್ಮ ಮನಸ್ಸು ಅತಿಯಾದ ಒಂದು ಖರ್ಚುಗಳಿಂದಾಗಿ ತುಂಬ ತೊಂದರೆಗೊಳಗಾಗಲಿದೆ. ಮನಸ್ಸು ತುಂಬ ಚಂಚಲತೆಯಿಂದ, ದುಃಖದಿಂದ ಇರತಕ್ಕಂಥ ದಿನ. ಹಣವನ್ನು ಬುದ್ಧಿವಂತಿಕೆಯಿಂದ ಬಳಸಿಕೊಳ್ಳಿ. ಯಾವುದೇ ತಪ್ಪು ವಿನಿಯೋಗವನ್ನು ಮಾಡಬೇಡಿ. ಯಾವುದೇ ದುಬಾರಿ ವಸ್ತುಗಳನ್ನು ತರಾತುರಿಯಲ್ಲಿ ಖರೀದಿಸಬೇಡಿ. ಎಚ್ಚರಿಕೆಯಿಂದ ಇರಿ. ನೀವು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಈ ದಿನ ವಿಹಾರವನ್ನು ಮಾಡಲಿದ್ದೀರಿ. ಕೆಲವರಿಗೆ ಪೂರ್ವಿಕರ ಒಂದು ಆಸ್ತಿಯಿಂದ ಆರ್ಥಿಕ ಲಾಭ ಉಂಟಾಗಲಿದೆ. ಪೂರ್ವಿಕರಿಂದ ಬರಲು ಬಾಕಿ ಇರತಕ್ಕಂತಹ ಸಂಪತ್ತುಗಳು ಸಹಿತ ನಿಮಗೆ ಬರತಕ್ಕಂಥ ಒಂದು ಯೋಗವೂ ಇದೆ. ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಕೆಲಸದ ಒಂದು ಅಪೇಕ್ಷಿತ ಫಲಿತಾಂಶಗಳನ್ನು ನೀವು ಈ ದಿನ ಪಡೆಯಲಿದ್ದೀರಿ. ಹೊಸ ಒಂದು ಯೋಜನೆಯಲ್ಲಿ ಕೆಲಸ ಮಾಡಲು ನಿಮಗೆ ಒಳ್ಳೆಯ ಅವಕಾಶಗಳು ದೊರೆಯತಕ್ಕಂಥ ದಿನ. ಆದರೆ ನಿಮ್ಮ ಆರೋಗ್ಯವನ್ನು ಇದನ್ನು ನಿರ್ಲಕ್ಷಿಸಬೇಡಿ. ಆರೋಗ್ಯದ ಕಡೆಗೆ ಹೆಚ್ಚಿನ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಪ್ರತಿದಿನ ಯೋಗ ಮತ್ತು ಧ್ಯಾನವನ್ನು ತಪ್ಪದೇ ಮಾಡಿಕೊಳ್ಳಿ. ಆರೋಗ್ಯಕರ ಆಹಾರವನ್ನು ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಮೇಷರಾಶಿಯವರ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗ ಕ್ಷೇತ್ರದಲ್ಲಿ ಒಳ್ಳೆಯ ಒಂದು ಯೋಗ ಭಾಗ್ಯಗಳು ನಿಮಗೆ ಈ ದಿನ ಕೂಡಿ ಬರಲಿದೆ. ಹೊಸ ಉದ್ಯೋಗದ ಅವಕಾಶಗಳು ಸಹಿತ ನಿಮಗೆ ಪ್ರಾಪ್ತಿಯಾಗುವಂಥ ಒಂದು ಯೋಗವಿದೆ. ವ್ಯಾಪಾರ ಮತ್ತು ವ್ಯವಹಾರಗಳಲ್ಲಿ ಹೂಡಿಕೆ ಮಾಡಿದಂಥ ಸಂಪತ್ತುಗಳು ಅಪೇಕ್ಷಿತವಾದಂಥ ಒಳ್ಳೆ ಲಾಭವನ್ನು ತಂದುಕೊಡಲಿದೆ. ಮನಸ್ಸಿಗೆ ಆ ಒಂದು ಲಾಭದಿಂದಾಗಿ ಪ್ರಶಾಂತತೆ ದೊರೆಯಲಿದೆ. ಆದರೆ ಹಣದ
ಖರ್ಚು ವೆಚ್ಚಗಳ ಬಗ್ಗೆ, ವ್ಯಾಪಾರಗಳಲ್ಲಿ ಪ್ರತಿಯೊಂದು ಕಾರ್ಯದಲ್ಲೂ ಹಣದ ಬಗ್ಗೆ ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಒಂದು ಅನಾರೋಗ್ಯಗಳು ನಿಮಗೆ ಕಾಣಿಸಿಕೊಳ್ಳುವಂಥ ಸಾಧ್ಯತೆ. ಆರೋಗ್ಯದ ಕಡೆಗೆ ನಿರ್ಲಕ್ಷ್ಯ ಮಾಡದೇ ಇರತಕ್ಕಂಥದ್ದು ಉತ್ತಮ. ದಾಂಪತ್ಯ ಜೀವನದಲ್ಲಿ ಸುಖಮಯವಾದಂಥ ಒಂದು ದಾಂಪತ್ಯ ಜೀವನ ನಿಮಗೆ ಪ್ರಾಪ್ತಿಯಾಗಲಿದೆ. ವಿದ್ಯೆಗೆ ಸಂಬಂಧಪಟ್ಟಂತೆ ಮಕ್ಕಳು ಈ ದಿನ ವಿದ್ಯೆಯಲ್ಲಿ ಒಳ್ಳೆಯ ಯೋಗಗಳನ್ನು ಹೊಂದತಕ್ಕಂಥ ದಿನ. ಸ್ತ್ರೀಯರಿಗೆ ನಿಮ್ಮ ಮನಸ್ಸಿನ ಅಭೀಷ್ಟಗಳು ನೆರವೇರಲಿದೆ. ಒಳ್ಳೆಯ ಗೌರವ ಪ್ರಾಪ್ತಿಯಾಗತಕ್ಕಂಥ ದಿನ. ಕೃಷಿಯಲ್ಲಿ ಬೆಳೆದಂಥ ಬೆಳೆಗಳಿಂದಾಗಿ ಒಳ್ಳೆಯ ಲಾಭಾಂಶಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ಹಣಕಾಸಿನ ವ್ಯವಹಾರಗಳಲ್ಲಿ ಯಾರೊಂದಿಗೂ ಸಾಲದ ವ್ಯವಹಾರವನ್ನು ಮಾಡಬೇಡಿ, ಎಚ್ಚರಿಕೆಯಿಂದ ಇರಿ. ಪ್ರಯಾಣದಲ್ಲಿ ಸಣ್ಣ ಪುಟ್ಟ ವಿಪತ್ತುಗಳು ಬರತಕ್ಕಂಥ ದಿನ. ರಾಜಕೀಯದಲ್ಲಿ, ಸಮಾಜದಲ್ಲಿ ಒಳ್ಳೆಯ ಗೌರವಗಳು ಪ್ರಾಪ್ತಿಯಾಗಿ ಒಳ್ಳೆಯ ಯೋಗ ಭಾಗ್ಯಗಳನ್ನು ಹೊಂದಲಿದ್ದೀರಿ. ಪ್ರೇಮಿಗಳು ಅನ್ಯೋನ್ಯತೆಯಿಂದ ಇರಲಿದ್ದೀರಿ. ನಿಮ್ಮ ಪ್ರೇಮದ ಜೀವನ ಸುಖಮಯವಾಗಿರತಕ್ಕಂಥ ದಿನ. ವಿವಾಹಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ನಂಟಸ್ತಿಗೆಗಳು ಕೂಡಿ ಬರತಕ್ಕಂಥ ಸಾಧ್ಯತೆ ಇದೆ. ಕ್ರೀಡೆಯಲ್ಲಿ ದೊಡ್ಡ ರೀತಿಯಾದಂಥ ಸಾಧನೆಯನ್ನು ಮಾಡಲಿದ್ದೀರಿ. ಮೇಷರಾಶಿಯವರ ಒಂದು ಕೆಲವು ಇಷ್ಟಾರ್ಥಗಳು ಸಹಿತ ಇದನ್ನು ನೆರವೇರತಕ್ಕಂಥ ದಿನ. ಇನ್ನು ನಿಮ್ಮ ಮೇಷರಾಶಿಯವರ ಇದರಿಂದ ಒಂದು ಶುಭ ಸಂಖ್ಯೆ 4, ಶುಭ ಬಣ್ಣ ಕೇಸರಿ ಬಣ್ಣ. ಇನ್ನು ನಿಮ್ಮ ಮೇಷರಾಶಿಯವರ ಶುಭ ದಿಕ್ಕು ಪೂರ್ವ ದಿಕ್ಕು. ಇನ್ನು ನಿಮ್ಮ ಮೇಷರಾಶಿಯವರ ನಿಮ್ಮ ಈ ದಿನದ ನಿಮ್ಮ ಮನಸ್ಸಿನ ಅಭೀಷ್ಟಗಳ ಒಂದು ಸಿದ್ಧಿಗಾಗಿ ಈ ದಿನ ನೀವು ಸುಬ್ರಹ್ಮಣ್ಯನ ಆರಾಧನೆ, ಪೂಜೆ ಪುರಸ್ಕಾರಗಳನ್ನು ತಪ್ಪದೇ ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇಂದು ನೀವು ಬಹಳ ಜಾಗರೂಕರಾಗಿರಬೇಕಾದಂಥ ದಿನ. ಆರ್ಥಿಕ ನಷ್ಟದ ಲಕ್ಷಣಗಳಿದೆ. ವೃತ್ತಿ ಜೀವನದಲ್ಲಿ ಪ್ರಗತಿಗೆ ಹೊಸ ಅವಕಾಶಗಳು ದೊರೆಯಲಿವೆ. ಹೊಸ ಸವಾಲುಗಳನ್ನು ನಿಭಾಯಿಸಲು ನೀವು ಆತ್ಮವಿಶ್ವಾಸವನ್ನು ತೋರಲಿದ್ದೀರಿ. ಕುಟುಂಬದ ಸದಸ್ಯರೊಂದಿಗೆ ಹಣಕ್ಕೆ ಸಂಬಂಧಿಸಿದಂತೆ ನಡೆಯುತ್ತಿರುವ ವಿವಾದಗಳಿಂದ ನೀವು ಪರಿಹಾರವನ್ನು ಪಡೆಯಲಿದ್ದೀರಿ. ಹೊಸ ಆಸ್ತಿಯನ್ನು ಖರೀದಿಸುವಂಥ ಒಂದು ಅವಕಾಶಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ವಿದೇಶದಲ್ಲಿ ಓದಲು ಬಯಸುವ ವಿದ್ಯಾರ್ಥಿಗಳಿಗೆ ಇಂದು ಒಂದು ಒಳ್ಳೆಯ ಸುದ್ದಿ ಸಿಗಲಿದೆ. ಶುಭ ವಾರ್ತೆಗಳನ್ನು ಕೇಳತಕ್ಕಂಥ ದಿನ. ಇನ್ನು ನಿಮ್ಮ ವೃಷಭ ರಾಶಿಯವರ ಉದ್ಯೋಗ, ವ್ಯಾಪಾರ, ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಮಾಡತಕ್ಕಂಥ ಉದ್ಯೋಗಗಳಲ್ಲಿ ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ನಿಮಗೆ ಯಾರಾದರೂ ಆಗದೇ ಇರತಕ್ಕಂಥವರು ನಿಮ್ಮ ಉದ್ಯೋಗಕ್ಕೆ ಸಣ್ಣ ಪುಟ್ಟ ಅಡೆತಡೆ ತೊಂದರೆಗಳನ್ನು ತಂದೊಡ್ಡಿ ಉದ್ಯೋಗದಲ್ಲಿ ಸಮಸ್ಯೆಗಳಾಗಬಹುದು. ಎಚ್ಚರಿಕೆಯಿಂದ ಇರಿ. ವ್ಯಾಪಾರ ಮತ್ತು ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಹೂಡಿಕೆ ಮಾಡಿದಂತಹ ಸಂಪತ್ತುಗಳು ವ್ಯಾಪಾರದಲ್ಲಿ ಒಳ್ಳೆಯ ರೀತಿಯಾದಂಥ ಒಂದು ಲಾಭ ತಂದುಕೊಡುವಂಥ ದಿನವಾಗಿರಲಿದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಕೆಲಸ ಕಾರ್ಯಗಳನ್ನು ಬಹಳ ಎಚ್ಚರಿಕೆಯಿಂದ ಮಾಡಿದಲ್ಲಿ ಒಳ್ಳೆಯ ಲಾಭಗಳನ್ನು ಪಡೆಯಲಿದ್ದೀರಿ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ಯಾವುದೇ ದೊಡ್ಡ ರೀತಿಯಾದಂತಹ ವಿಪತ್ತುಗಳು, ಅನಾರೋಗ್ಯಗಳಿಲ್ಲದೆ ಹಿಂದೆ ಇದ್ದಂಥ ಅನಾರೋಗ್ಯಗಳು ಸಹಿತ ಸ್ವಲ್ಪ ಮಟ್ಟಿಗೆ ದಿನ ಸುಧಾರಿಸಿಕೊಳ್ಳತಕ್ಕಂಥ ದಿನ. ಇನ್ನು ದಾಂಪತ್ಯ ಜೀವನದಲ್ಲಿ ಸುಖಮಯವಾದಂಥ ಒಂದು ದಾಂಪತ್ಯ ಜೀವನವನ್ನು ಮಾಡಲಿದ್ದೀರಿ. ನಿಮ್ಮ ದಾಂಪತ್ಯ ಜೀವನ ಇದನ್ನು ಸುಖಮಯವಾಗಿರಲಿದೆ. ಪತಿ ಪತ್ನಿಯರು ಅನ್ಯೋನ್ಯತೆಯಿಂದ ಇರತಕ್ಕಂಥ ದಿನ. ಇನ್ನು ವಿದ್ಯೆಗೆ ಸಂಬಂಧಪಟ್ಟಂತೆ ಮಕ್ಕಳು ವಿದ್ಯೆಯಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಲಿದ್ದೀರಿ. ಹೆಚ್ಚಿನ ಸಮಯವನ್ನು ವಿದ್ಯೆಗಾಗಿ ತೊಡಗಿಸಿಕೊಳ್ಳತಕ್ಕಂಥ ದಿನ. ಇನ್ನು ಸ್ತ್ರೀಯರಿಗೆ ಇದನ್ನು ಸಣ್ಣ ಪುಟ್ಟ ತೊಂದರೆಗಳಿಗೆ, ತೊಡಕುಗಳಿಗೆ ನೀವು ಕಾರಣರಾಗಲಿದ್ದೀರಿ. ಸಣ್ಣ ಪುಟ್ಟ ಅನಾಹುತಗಳು ನಿಮ್ಮಿಂದ ಸಂಭವಿಸಬಹುದು. ಸ್ತ್ರೀಯರು ಇದನ್ನು ಎಚ್ಚರಿಕೆಯಿಂದ ಇರಿ. ಕೃಷಿಗೆ ಸಂಬಂಧಪಟ್ಟಂತೆ ಕೃಷಿಯಲ್ಲಿ ಬೆಳೆದಂಥ ಬೆಳೆಗಳಿಂದ ಅಪಾರವಾದಂಥ ಲಾಭಗಳು ನಿಮಗೆ ದೊರೆತರೂ ಮಾನಸಿಕವಾದಂಥ ಒಂದು ಕಿರಿಕಿರಿ, ಗೊಂದಲಗಳು ನಿಮ್ಮನ್ನು ಕಾಡಬಹುದು. ಕೃಷಿಯಲ್ಲಿ ನಿಮ್ಮ ವ್ಯವಹಾರಗಳನ್ನು ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸಿಕೊಂಡು ಹೋಗತಕ್ಕಂಥದ್ದು ಉತ್ತಮ. ಹಣಕಾಸಿನ ವ್ಯವಹಾರಗಳಲ್ಲಿ ತುಂಬ ಎಚ್ಚರಿಕೆಯಿಂದ ಇರಿ. ನಿಮಗೆ ಬರಲು ಬಾಕಿ ಇರತಕ್ಕಂಥ ಹಣವು ಕ್ಲುಪ್ತ ಸಮಯದಲ್ಲಿ ಬರದೇ ಇರತಕ್ಕಂಥದ್ದು ಸಮಸ್ಯೆಗೆ ಕಾರಣವಾಗಲಿದೆ. ಪ್ರಯಾಣದಲ್ಲಿ ಸಣ್ಣ ಪುಟ್ಟ ತೊಂದರೆ ತೊಡಕುಗಳು ಬರತಕ್ಕಂಥ ದಿನ. ರಾಜಕೀಯದ ವ್ಯಕ್ತಿಗಳಿಗೆ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬಂದು ಒಳ್ಳೆಯ ಸಾಧನೆಯನ್ನು ಮಾಡಲಿದ್ದೀರಿ. ಪ್ರೇಮಿಗಳು ಇದನ್ನು ತುಂಬ ಸಂತೋಷದಿಂದ ಇರತಕ್ಕಂಥ ದಿನ. ವಿವಾಹಕ್ಕೆ ಸಂಬಂಧಪಟ್ಟಂತೆ ಅಡೆತಡೆ ತೊಂದರೆಗಳು ಬರಲಿದೆ. ಯಾವುದಾದ್ರೂ ವಿಪತ್ತುಗಳಾಗಬಹುದು. ಎಚ್ಚರಿಕೆಯಿಂದ ಇರಿ. ಕ್ರೀಡಾಪಟುಗಳಿಗೆ ಸಾಧನೆ ಮಾಡುವಂಥ ಯೋಗವಿದೆ ಮತ್ತು ಇಷ್ಟಾರ್ಥಗಳು ನೆರವೇರತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ಒಂದು ಶುಭ ಸಂಖ್ಯೆ 8, ಶುಭ ಬಣ್ಣ ಹಳದಿ ಬಣ್ಣ. ಇನ್ನು ವೃಷಭ ರಾಶಿಯವರ ಈ ದಿನದ ನಿಮ್ಮ ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಹಾಗೂ ಈ ದಿನದ ನಿಮ್ಮ ಮನಸ್ಸಿನ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ವೆಂಕಟರಮಣ ದೇವರ ಆರಾಧನೆ, ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಳ್ಳಿ.
ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇಂದು ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಗೆ ಅನೇಕ ಅವಕಾಶಗಳು ಕೂಡಿ ಬರಲಿದೆ. ಹಣದ ವಿಚಾರದಲ್ಲಿ ಬಹಳ ಜಾಗರೂಕರಾಗಿರಿ. ಬುದ್ಧಿವಂತಿಕೆಯಿಂದ ಹೂಡಿಕೆಯನ್ನು ಮಾಡಿಕೊಳ್ಳಿ. ಇಂದು ಭವಿಷ್ಯದಲ್ಲಿ ಉತ್ತಮ ಆದಾಯವನ್ನು ನೀವು ಪಡೆದುಕೊಳ್ಳತಕ್ಕಂಥ ದಿನ. ಕುಟುಂಬ ಸದಸ್ಯರೊಂದಿಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿಗೆ ಕಾರಣರಾಗಲಿದ್ದೀರಿ. ತಾಳ್ಮೆಯನ್ನು ಆದಷ್ಟು ನೀವು ಕಾಪಾಡಿಕೊಳ್ಳಿ. ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಆಸ್ತಿ ಸಂಬಂಧಿತ ವಿವಾದಗಳಿಂದ ಕೆಲವರಿಗೆ ಇಂದು ಪರಿಹಾರ ದೊರೆಯತಕ್ಕಂಥ ದಿನ. ನೀವು ಶೈಕ್ಷಣಿಕ ಕೆಲಸದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಲಿದ್ದೀರಿ ಮತ್ತು ಗೃಹದಲ್ಲಿ ಆಸ್ತಿಯ ವಿಚಾರವಾಗಿ ಸಣ್ಣ ಪುಟ್ಟ ಒಂದು ಮನಸ್ತಾಪಗಳು ಕಲಹಗಳು ಬರತಕ್ಕಂಥ ಸಾಧ್ಯತೆ ಇರಲಿದೆ. ತುಂಬ ಎಚ್ಚರಿಕೆಯಿಂದ ವ್ಯವಹಾರಗಳನ್ನು ಮಾಡಿಕೊಳ್ಳಿ. ಇನ್ನು ನಿಮ್ಮ ಮಿಥುನ ರಾಶಿಯವರ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಮಾಡತಕ್ಕಂಥ ಉದ್ಯೋಗಗಳು ಯಾವುದೇ ಆಗಿದ್ದರೂ ಉದ್ಯೋಗಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕಾದಂಥ ದಿನ. ಉದ್ಯೋಗದಲ್ಲಿ ದೊಡ್ಡ ರೀತಿಯಾದಂಥ ಸಮಸ್ಯೆಗಳಿಗೆ ಗುರಿಯಾಗಲಿದ್ದೀರಿ. ದೊಡ್ಡ ರೀತಿಯಾದಂಥ ಅಡೆತಡೆ ತೊಂದರೆಗಳು ಬರಬಹುದು. ಎಚ್ಚರಿಕೆಯಿಂದ ಇರಿ. ವ್ಯಾಪಾರ ಮತ್ತು ವ್ಯವಹಾರಗಳಲ್ಲಿ ಹೂಡಿಕೆಯಿಂದ ಒಳ್ಳೆಯ ಲಾಭಗಳು ನಿಮಗೆ ದೊರೆಯಲಿದೆ ಮತ್ತು ಹೆಚ್ಚಿನ ಲಾಭಾಂಶಗಳು ನಿಮಗೆ ಪ್ರಾಪ್ತಿಯಾಗತಕ್ಕಂಥ ದಿನ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಅನಾರೋಗ್ಯಗಳು ಕಾಡಲಿದೆ. ಶೀತ ಕಫ ಜ್ವರದಂಥ ಅನಾರೋಗ್ಯಗಳು ಬರಬಹುದು. ಎಚ್ಚರಿಕೆಯಿಂದ ಇರಿ. ಇನ್ನು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ದಾಂಪತ್ಯದಲ್ಲಿ ಸುಖಮಯವಾದಂಥ ಒಂದು ದಾಂಪತ್ಯ ಜೀವನ ನಿಮ್ಮದಾಗಲಿದೆ. ದಾಂಪತ್ಯ ಜೀವನದಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಪ್ರೀತಿ ವಿಶ್ವಾಸದಿಂದ ಐಕ್ಯಮತ್ಯದಿಂದ ದಾಂಪತ್ಯ ಜೀವನವನ್ನು ಕಳೆಯಲಿದ್ದೀರಿ. ವಿದ್ಯೆಗೆ ಸಂಬಂಧಪಟ್ಟಂತೆ ಯೋಗ ಭಾಗ್ಯಗಳು ಕೂಡಿ ಬಂದು ಒಳ್ಳೆಯ ಸಾಧನೆಯನ್ನು ಮಾಡತಕ್ಕಂಥ ದಿನ. ಸ್ತ್ರೀಯರಿಗೆ ಸ್ವಲ್ಪ ಮನಸ್ಸಿಗೆ ದುಃಖ ಬೇಸರಗಳು ಅಪಮಾನಗಳಾಗಬಹುದು. ಎಚ್ಚರಿಕೆಯಿಂದ ಇರಿ. ಕೃಷಿಕರಿಗೆ ಬೆಳೆದಂಥ ಬೆಳೆಗಳಿಂದಾಗಿ ಲಾಭ ಉಂಟಾಗಲಿದೆ. ಮನಸ್ಸಿಗೆ ಪ್ರಶಾಂತತೆ ಕೃಷಿಯಿಂದಾಗಿ ಪ್ರಾಪ್ತಿಯಾಗಲಿದೆ. ಹಣಕಾಸಿನ ವ್ಯವಹಾರಗಳಲ್ಲಿ ಸಣ್ಣ ಪುಟ್ಟ ಅಡೆತಡೆ ತೊಂದರೆಗಳು ಬರಲಿದೆ. ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಪ್ರಯಾಣದಲ್ಲಿ ನಾನಾ ವಿಧವಾದಂತಹ ಒಂದು ಅಡೆತಡೆ ತೊಂದರೆಗಳು ಬರತಕ್ಕಂತಹ ಲಕ್ಷಣಗಳಿದೆ. ತುಂಬ ಎಚ್ಚರಿಕೆಯಿಂದ ಇರಿ. ಸಣ್ಣ ತಪ್ಪಿನಿಂದಾಗಿ ದೊಡ್ಡ ಅನಾಹುತಕ್ಕೆ ಕಾರಣವಾಗುವುದು ಬೇಡ. ಎಚ್ಚರಿಕೆ ಮಾಡಿಕೊಳ್ಳಿ. ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯದ ವ್ಯಕ್ತಿಗಳಿಗೆ ಸಮಾಜದಲ್ಲಿ ಇದನ್ನು ಹಿನ್ನಡೆಯಾಗಲಿದೆ. ಅಪಮಾನಕ್ಕೆ ಒಳಗಾಗಲಿದ್ದೀರಿ. ನಿಮಗೆ ಯಾವುದಾದರೂ ಕಿರಿಕಿರಿ ತೊಂದರೆಗಳು ಬರತಕ್ಕಂಥ ದಿನ. ಎಚ್ಚರಿಕೆಯಿಂದ ಇರಿ. ಹಾಗೂ ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ವಿವಾಹದಲ್ಲಿ ಒಳ್ಳೆಯ ನಂಟಸ್ತಿಕೆಗಳು ಕೂಡಿ ಬರತಕ್ಕಂಥ ದಿನ. ಕ್ರೀಡೆಯಲ್ಲಿ ದೊಡ್ಡ ಸಾಧನೆಯನ್ನು ಮಾಡಲಿದ್ದೀರಿ. ಅಭೀಷ್ಟಗಳು ಸಿದ್ಧಿಯಾಗತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ಒಂದು ಶುಭ ಸಂಖ್ಯೆ 1, ಶುಭ ಬಣ್ಣ ಪಚ್ಚೆ ಬಣ್ಣ. ಇನ್ನು ಮಿಥುನ ರಾಶಿಯವರ ದಿನದ ಶುಭ ದಿಕ್ಕು ದಕ್ಷಿಣ ದಿಕ್ಕು. ಇನ್ನು ಮಿಥುನ ರಾಶಿಯವರ ಈ ದಿನದ ನಿಮ್ಮ ಎಲ್ಲ ಮನಸ್ಸಿನ ಇಷ್ಟಾರ್ಥಗಳ ಸಿದ್ಧಿಗಾಗಿ ಈ ದಿನ ಮಹಾವಿಷ್ಣು ದೇವರ ಆರಾಧನೆ, ವಿಷ್ಣು ಸಹಸ್ರನಾಮವನ್ನು ತಪ್ಪದೆ ಪಾರಾಯಣ ಮಾಡಿಕೊಳ್ಳಿ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ನಿಮ್ಮ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕಾದಂಥ ದಿನ. ಇಂದು ಹಣಕಾಸಿನ ವಿಷಯಗಳಲ್ಲಿ ಏರಿಳಿತಗಳು ಕಂಡುಬರಲಿವೆ. ಕೌಟುಂಬಿಕ ಜೀವನದಲ್ಲಿ ಸಂತಸದ ವಾತಾವರಣ ಉಂಟಾಗತಕ್ಕಂಥ ದಿನ. ಸಂಪತ್ತು ಮತ್ತು ಆಸ್ತಿಯಲ್ಲಿ ಹೆಚ್ಚಳದ ಸಾಧ್ಯತೆಗಳಿದೆ. ಸಾಮಾಜಿಕ ಸ್ಥಾನಮಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗತಕ್ಕಂಥ ದಿನ. ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಲಿದ್ದೀರಿ. ಜೀವನದಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಒಳ್ಳೆಯ ಯೋಗಗಳು ನಿಮಗೆ ದಿನ ಕೂಡಿ ಬರತಕ್ಕಂಥ ದಿನ. ಆದರೆ ಕಚೇರಿಯಲ್ಲಿ ಕೆಲಸದ ಜವಾಬ್ದಾರಿಗಳು ದಿನ ಹೆಚ್ಚಾಗಲಿದೆ. ಕೆಲಸದಿಂದ ಹೆಚ್ಚು ಒತ್ತಡವನ್ನು ತೆಗೆದುಕೊಳ್ಳಬೇಡಿ. ಪ್ರತಿದಿನ ಯೋಗ ಮತ್ತು ಧ್ಯಾನವನ್ನು ಮಾಡಿಕೊಳ್ಳಿ. ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿರಿಸಿಕೊಳ್ಳಿ. ಇನ್ನು ನಿಮ್ಮ ಕರ್ಕಾಟಕ ರಾಶಿಯವರ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬಂದು ದೊಡ್ಡ ಸಾಧನೆಯನ್ನು ಮಾಡುವಂಥ ಯೋಗವನ್ನು ಹೊಂದಲಿದ್ದೀರಿ. ವ್ಯಾಪಾರ ವ್ಯವಹಾರಗಳಲ್ಲಿ ಹೂಡಿಕೆಯಿಂದ ಸಂಪತ್ತು ಹೆಚ್ಚಳವಾಗಲಿದೆ. ಮನಸ್ಸಿಗೆ ಒಂದು ಪ್ರಶಾಂತತೆ ದೊರೆಯತಕ್ಕಂಥ ದಿನ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಅನಾರೋಗ್ಯಗಳು ಉಲ್ಬಣವಾಗಲಿದೆ. ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಒಳ್ಳೆಯ ವೈದ್ಯರನ್ನು ಸಹಿತ ಭೇಟಿ ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಇನ್ನು ದಾಂಪತ್ಯ ಜೀವನದಲ್ಲಿ ಸುಖಮಯವಾದಂತಹ ಜೀವನ ನಿಮ್ಮ ದಾಂಪತ್ಯ ಜೀವನದಲ್ಲಿ ಪ್ರಾಪ್ತಿಯಾಗಲಿದೆ. ಹಿಂದೆ ಇದ್ದಂಥ ಒಂದು ಮನಸ್ತಾಪಗಳು ದೂರವಾಗಿ ದಾಂಪತ್ಯ ಜೀವನ ಸುಖವನ್ನು ಕಂಡುಕೊಳ್ಳಲಿದೆ. ಇನ್ನು ವಿದ್ಯೆಗೆ ಸಂಬಂಧಪಟ್ಟಂತೆ
ವಿದ್ಯಾರ್ಥಿಗಳು ಈ ದಿನ ಹೆಚ್ಚಿನ ಸಮಯವನ್ನು ವಿದ್ಯೆಗಾಗಿ ತೊಡಗಿಸಿಕೊಳ್ಳಲಿದ್ದೀರಿ. ವಿದ್ಯೆಯಲ್ಲಿ ಒಳ್ಳೆಯ ಯೋಗಗಳು ಕೂಡಿ ಬರಲಿದೆ. ಬರೆದಂಥ ಪರೀಕ್ಷೆಗಳಲ್ಲಿ ದೊಡ್ಡ ಫಲಿತಾಂಶಗಳನ್ನು ಪಡೆದುಕೊಳ್ಳಲಿದ್ದೀರಿ. ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ತ್ರೀಯರಿಗೆ ನಿಮ್ಮ ಗೃಹದಲ್ಲಿ ಈ ದಿನ ನಿಮ್ಮಿಂದಾಗಿ ಯಾವುದಾದ್ರೂ ಅನಾಹುತಗಳು ಸಂಭವಿಸಬಹುದು. ತುಂಬ ಎಚ್ಚರಿಕೆಯಿಂದ ಇರಿ. ಕೃಷಿಗೆ ಸಂಬಂಧಪಟ್ಟಂತೆ ಕೃಷಿಯಲ್ಲಿ ಬೆಳೆದಂಥ ಬೆಳೆಗಳಿಂದ ನಷ್ಟ ಉಂಟಾಗುವಂಥ ಸಾಧ್ಯತೆ ಇದೆ. ಕೃಷಿಕರ ದುಃಖಕ್ಕೀಡಾಗುವಂಥ ದಿನ. ತುಂಬ ಎಚ್ಚರಿಕೆಯಿಂದ ಇರಿ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಬರಲು ಬಾಕಿ ಇರತಕ್ಕಂಥ ಹಣವು ಕ್ಲಿಪ್ತ ಸಮಯದಲ್ಲಿ ಬರದೇ ಇರತಕ್ಕಂಥದ್ದು ದುಃಖಕ್ಕೆ ಎಡೆ ಮಾಡಿಕೊಡಲಿದೆ. ಹಣದಲ್ಲಿ ತೆಗೆದುಕೊಂಡಂಥ ಸಾಲವನ್ನು ನಿಮಗೆ ತೀರಿಸಲಾಗದೇ ಇರತಕ್ಕಂಥದ್ದು ಸಮಸ್ಯೆಗೆ ಕಾರಣವಾಗಲಿದೆ. ಪ್ರಯಾಣದಲ್ಲಿ ಸಣ್ಣ ಪುಟ್ಟ ತೊಂದರೆ ತೊಡಕುಗಳು ಬರಲಿದೆ. ರಾಜಕೀಯದ ವೃತ್ತಿಯಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬಂದು ಸಾಧನೆಯನ್ನು ಮಾಡತಕ್ಕಂಥ ದಿನ. ಪ್ರೇಮಿಗಳಿಗೆ ಉತ್ತಮವಾದಂಥ ಯೋಗ ಭಾಗ್ಯಗಳು ಕೂಡಿ ಬಂದು ಅನ್ಯೋನ್ಯತೆಯಿಂದ ಇರಲಿದ್ದೀನಿ. ಹಾಗೂ ವಿವಾಹಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ನೆಂಟಸ್ತಿಗೆಗಳು ಕೂಡಿ ಬರತಕ್ಕಂಥ ಸಾಧ್ಯತೆ. ಕ್ರೀಡೆಯಲ್ಲಿ ದೊಡ್ಡ ಸಾಧನೆಯನ್ನು ಮಾಡಲಿದ್ದೀರಿ. ಎಲ್ಲರಿಂದ ಗೌರವಕ್ಕೆ ಪಾತ್ರರಾಗತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ಒಂದು ಶುಭ ಸಂಖ್ಯೆ 5, ಶುಭ ಬಣ್ಣ ಹಸಿರು ಬಣ್ಣ. ಇನ್ನು ಕರ್ಕಾಟಕ ರಾಶಿಯವರ ಶುಭ ದಿಕ್ಕು ಉತ್ತರ ದಿಕ್ಕು. ಮನಸ್ಸಿನ ಎಲ್ಲ ಅಭೀಷ್ಟಗಳ ಸಿದ್ಧಿಗಾಗಿ ಶ್ರೀಕೃಷ್ಣನ ಆರಾಧನೆ, ಕೃಷ್ಣನ ಅಷ್ಟೋತ್ತರ ಮಂತ್ರವನ್ನು ಪಾರಾಯಣ ಮಾಡಿಕೊಳ್ಳಿ. ಮುಂದಿನ ರಾಶಿ ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ಇಂದು ಬಹಳ ಒಂದು ಮಂಗಳಕರ ದಿನವಾಗಿರಲಿದೆ. ವ್ಯಾಪಾರದಲ್ಲಿ ಆರ್ಥಿಕ ಲಾಭಗಳು ಉಂಟಾಗತಕ್ಕಂಥ ದಿನ. ಆದರೆ ಅಜ್ಞಾತ ಭಯದಿಂದ ಮನಸ್ಸು ತೊಂದರೆಗೊಳಗಾಗಲಿದೆ. ಮಾನಸಿಕ ಗೊಂದಲ ಉಂಟಾಗತಕ್ಕಂಥ ದಿನ. ಭಾವನೆಗಳಲ್ಲಿ ಏರುಪೇರುಗಳಾಗುವಂಥ ಸಾಧ್ಯತೆ. ಕೆಲಸದ ಸಂಬಂಧದಲ್ಲಿ ಪ್ರಯಾಣ ಮಾಡುವ ಅವಕಾಶವೂ ಇರಲಿದೆ. ಆಸ್ತಿ ಅಥವಾ ವಾಹನ ಖರೀದಿಯ ಒಂದು ಸಾಧ್ಯತೆ ಇದೆ. ಇಂದು ನಿಮ್ಮ ಆರೋಗ್ಯದ ಮೇಲೆ ನೀವು ತುಂಬ ಜಾಗರೂಕತೆಯನ್ನು ಮಾಡಿಕೊಳ್ಳಬೇಕಾದಂಥ ದಿನ. ಪ್ರತಿದಿನ ಯೋಗ ಧ್ಯಾನವನ್ನು ಮಾಡಿಕೊಳ್ಳಿ. ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿರಿಸಿಕೊಳ್ಳಿ. ಅದರೊಂದಿಗೆ ಈ ದಿನ ನೀವು ಗೃಹದಲ್ಲಿ ಶುಭ ಕಾರ್ಯಗಳನ್ನು ಮಾಡುವಂಥ ಯೋಗವನ್ನು ಹೊಂದಲಿದ್ದೀರಿ. ಮತ್ತು ನಿಮ್ಮ ಹಿರಿಯರ ಅನುಗ್ರಹ ಆಶೀರ್ವಾದ ನಿಮಗೆ ಈ ದಿನ ಪ್ರಾಪ್ತಿಯಾಗತಕ್ಕಂಥ ದಿನ. ಕೆಲಸ ಕಾರ್ಯಗಳಲ್ಲಿ ಜಯ ಉಂಟಾಗಲಿದೆ. ಮನಸ್ಸಿನ ಅಭೀಷ್ಟಗಳು ನೆರವೇರುವಂಥ ಸಾಧ್ಯತೆ ಇದೆ. ಇನ್ನು ನಿಮ್ಮ ಸಿಂಹರಾಶಿಯವರ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಮಾಡುವಂಥ ಉದ್ಯೋಗದಲ್ಲಿ ಯಾವುದೇ ದೊಡ್ಡ ವಿಪತ್ತುಗಳಿಲ್ಲದೆ ಉದ್ಯೋಗವನ್ನು ಸಮದೂಗಿಸಿಕೊಂಡು ಹೋಗಲಿದ್ದೀರಿ. ವ್ಯಾಪಾರ ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹೂಡಿಕೆ ಮಾಡಿದಂತಹ ಸಂಪತ್ತುಗಳು ಒಳ್ಳೆಯ ಒಂದು ಲಾಭವನ್ನು ತಂದುಕೊಡಲಿದೆ. ಮನಸ್ಸಿಗೆ ಒಂದು ಪ್ರಶಾಂತತೆ ದೊರೆಯತಕ್ಕಂಥ ದಿನ. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಿರ್ಲಕ್ಷ್ಯ ಮಾಡದೆ ಹೆಚ್ಚಿನ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಯಾವುದಾದರೂ ಸಣ್ಣ ಪುಟ್ಟ ಅನಾರೋಗ್ಯಗಳು ಬರಬಹುದು. ತುಂಬ ಎಚ್ಚರಿಕೆಯಿಂದ ಇದ್ದರಲ್ಲಿ ಉತ್ತಮ. ದಾಂಪತ್ಯ ಜೀವನದಲ್ಲಿ ಸಂತೋಷ ಮತ್ತು ಪ್ರೀತಿ ವಿಶ್ವಾಸ ಉಂಟಾಗಲಿದೆ. ಸಂತೋಷದಿಂದ ನೀವು ದಾಂಪತ್ಯವನ್ನು ಕಳೆಯುವಂಥ ಒಂದು ದಿನವಾಗಿರಲಿದೆ. ಇನ್ನು ವಿದ್ಯೆಗೆ ಸಂಬಂಧಪಟ್ಟಂತೆ ವಿದ್ಯೆಯಲ್ಲಿ ಉತ್ತಮವಾದಂಥ ಯೋಗ ಭಾಗ್ಯಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ವಿದ್ಯೆಯಲ್ಲಿ ತುಂಬ ಎಚ್ಚರಿಕೆಯಿಂದ ಇರಲಿ. ಹೆಚ್ಚಿನ ಸಮಯವನ್ನು ವಿದ್ಯೆಗಾಗಿ ತೊಡಗಿಸಿಕೊಳ್ಳಿ. ಇನ್ನು ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ತ್ರೀಯರಿಗೆ ಸಿಂಹರಾಶಿಯವರಿಗೆ ಒಂದು ಮನಸ್ಸಿಗೆ ದುಃಖ ಬೇಸರಗಳು ಬರಲಿದೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಜಯ ದೊರಕದೇ ಇರಬಹುದು ಅಥವಾ ಅದು ಸಂಪೂರ್ಣವಾಗದೇ ಇರತಕ್ಕಂಥ ದಿನ. ಕೃಷಿಯಲ್ಲಿ ಬೆಳೆದಂಥ ಬೆಳೆಗಳಿಂದಾಗಿ ಒಳ್ಳೆಯ ಯೋಗ ಭಾಗ್ಯಗಳು ನಿಮಗೆ ದೊರೆಯಲಿದೆ. ಹೂಡಿಕೆಯಿಂದ ಕೃಷಿಯಲ್ಲಿ ಸಂಪತ್ತು ವೃದ್ಧಿಯಾಗಲಿದೆ. ಹಣಕಾಸಿನ ವ್ಯವಹಾರಗಳಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರತಕ್ಕಂಥ ದಿನ. ನಿಮಗೆ ಬರಲು ಬಾಕಿ ಇರತಕ್ಕಂಥ ಹಣವು ನಿಮ್ಮ ಕೈ ಸೇರುವಂಥ ಸಾಧ್ಯತೆ ಇದೆ. ಪ್ರಯಾಣದಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಪ್ರಯಾಣದಲ್ಲಿ ಸುಖ ಜೀವನವನ್ನು ಮಾಡಲಿದ್ದೀರಿ. ಪ್ರಯಾಣ ಸುಖಕರವಾಗಿರಲಿದೆ. ರಾಜಕೀಯದ ವ್ಯಕ್ತಿಗಳಿಗೆ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರತಕ್ಕಂಥ ದಿನ. ಮನಸ್ಸಿನ ಅಭೀಷ್ಟಗಳು ನೆರವೇರತಕ್ಕಂಥ ದಿನ. ಪ್ರೇಮಿಗಳಿಗೆ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಅನ್ಯೋನ್ಯತೆಯಿಂದ ಇರಲಿದ್ದೀರಿ. ವಿವಾಹಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಅಡೆತಡೆ ತೊಂದರೆ ತಾಪತ್ರಯಗಳು ಬರಬಹುದು. ಹಾಗೂ ಕ್ರೀಡೆಯಲ್ಲಿ ಸ್ವಲ್ಪ ಹಿನ್ನಡೆಯಾಗತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ಸಿಂಹರಾಶಿಯವರ ಶುಭ ಸಂಖ್ಯೆ 9, ಶುಭ ಬಣ್ಣ ಕಂದು ಬಣ್ಣ, ಶುಭ ದಿಕ್ಕು ವಾಯವ್ಯ ದಿಕ್ಕು. ಇನ್ನು ಈ ದಿನದ ನಿಮ್ಮ ಎಲ್ಲ ಮನಸ್ಸಿನ ಅಭೀಷ್ಟಗಳ ಒಂದು ಸಿದ್ಧಿಗಾಗಿ ವೆಂಕಟರಮಣ ದೇವರ ಆರಾಧನೆ, ಪೂಜೆ ಪುರಸ್ಕಾರಗಳನ್ನು ತಪ್ಪದೆ ನೀವು ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇಂದು ನಿಮ್ಮ ಜೀವನ ಸಾಲದಿಂದ ಮುಕ್ತವಾಗುವಂಥ ಒಂದು ಸಾಧ್ಯತೆ ಹೆಚ್ಚಾಗಿರಲಿದೆ.
ಕಚೇರಿಯಲ್ಲಿ ಸಹೋದ್ಯೋಗಿಗಳ ಸಹಾಯದಿಂದ ಕೆಲಸದ ಅಡೆತಡೆಗಳು ಇದನ್ನ ನಿವಾರಣೆಯಾಗತಕ್ಕಂಥ ದಿನ. ಹಣದ ಹರಿವಿಗೆ ಹೊಸ ದಾರಿಗಳು ಇದನ್ನ ಸುಗಮವಾಗಲಿದೆ. ನೀವು ಕುಟುಂಬ ಮತ್ತು ಸ್ನೇಹಿತರಿಂದ ಒಳ್ಳೆಯ ಬೆಂಬಲವನ್ನು ಪಡೆಯಲಿದ್ದೀರಿ. ಕುಟುಂಬದವರೊಂದಿಗೆ ದೂರದ ಊರಿನ ಒಂದು ಪ್ರಯಾಣ ಮಾಡುವಂಥ ಯೋಗವಿದೆ. ಇಂದು ನಿಮ್ಮ ಬಹುಕಾರ್ಯಕ ಕೌಶಲ್ಯವನ್ನು ಕಚೇರಿಯಲ್ಲಿ ಪ್ರಶಂಸಿಸಲಾಗಲಿದೆ. ಕೌಟುಂಬಿಕ ಜೀವನದಲ್ಲಿ ಸಂತೋಷದ ಒಂದು ವಾತಾವರಣ ಇರಲಿದೆ. ನಿಮ್ಮ ಈ ದಿನದ ಜೀವನ ಸುಖಮಯ ಜೀವನವನ್ನು ಈ ದಿನ ನೀವು ನಡೆಸಲಿದ್ದೀರಿ. ಮತ್ತು ಈ ದಿನ ನೀವು ಗೃಹದಲ್ಲಿ ನಿಮ್ಮ ತಂದೆ ತಾಯಿಗಳ ಆರೋಗ್ಯದ ಕಡೆಗೆ ಹೆಚ್ಚಿನ ಜಾಗರೂಕತೆಯನ್ನು ತಂದುಕೊಳ್ಳಬೇಕಾದಂಥ ದಿನ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗಲಿದೆ. ಹಿರಿಯರ ಬಗ್ಗೆ ತುಂಬ ಎಚ್ಚರಿಕೆಯನ್ನು ತಂದುಕೊಳ್ಳಿ. ಇನ್ನು ನಿಮ್ಮ ಕನ್ಯಾ ರಾಶಿಯವರ ಈ ದಿನದ ಉದ್ಯೋಗ, ವ್ಯಾಪಾರ, ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಮಾಡತಕ್ಕಂಥ ಉದ್ಯೋಗಗಳಲ್ಲಿ ಬಂದಂಥ ಅಡೆತಡೆ, ತಾಪತ್ರೆ, ತೊಂದರೆಗಳು ದೂರವಾಗಲಿದೆ. ಹಾಗೂ ಮನಸ್ಸಿನಲ್ಲಿ ಎನ್ನಿಸಿದಂಥ ಕಾರ್ಯಗಳು ಸಹಿತ ನೆರವೇರತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ವ್ಯಾಪಾರ ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರ ಮತ್ತು ವ್ಯವಹಾರಗಳಲ್ಲಿ ಒಳ್ಳೆಯ ಲಾಭಗಳು ನಿಮಗೆ ದೊರೆಯಲಿದೆ. ಹೂಡಿಕೆಯಿಂದ ಸಂಪತ್ತು ವೃದ್ಧಿಯಾಗಲಿದೆ. ಮನಸ್ಸಿಗೆ ಒಂದು ಪ್ರಶಾಂತತೆ ದೊರೆಯತಕ್ಕಂಥ ದಿನ. ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಬರತಕ್ಕಂಥ ಸಾಧ್ಯತೆ ಇದೆ. ನಿಮ್ಮ ಒಂದು ಹಿಂದೆ ನಡೆದಂಥ ಯಾವುದೋ ಒಂದು ಘಟನೆಗಳು, ಹಣಕಾಸಿನ ಇರಬಹುದು, ಬಂಗಾರ, ಆಸ್ತಿಯ ವಿಚಾರವಾಗಿ ನಡೆದಂತಹ ಮನಸ್ತಾಪಗಳು ಇದನ್ನ ಮತ್ತೆ ಉಲ್ಬಣವಾಗಲಿದೆ. ಪತಿ ಪತ್ನಿಯರ ನಡುವೆ ಸಣ್ಣ ಪುಟ್ಟ ಕಲಹಗಳಾಗಬಹುದು. ಎಚ್ಚರಿಕೆಯಿಂದ ಇರಿ. ವಿದ್ಯಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯೆಯಲ್ಲಿ ಹೆಚ್ಚಿನ ಸಮಯವನ್ನು ತೊಡಗಿಸಿಕೊಳ್ಳಲಿದ್ದೀರಿ. ವಿದ್ಯೆಯಲ್ಲಿ ದೊಡ್ಡ ಸಾಧನೆಯನ್ನು ಮಾಡುವಂಥ ಯೋಗವನ್ನು ಹೊಂದತಕ್ಕಂಥ ದಿನ. ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ತ್ರೀಯರಿಗೆ ಮನಸ್ಸು ಚಂಚಲತೆಯಿಂದ ಕೂಡಿರುವುದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪೂರ್ಣ ಜಯ ದೊರಕದೇ ಇರಬಹುದು. ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲೂ ಹಿನ್ನಡೆಯಾಗತಕ್ಕಂಥ ಸಾಧ್ಯತೆ ಇದೆ. ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕನ್ಯಾ ರಾಶಿಯವರ ಹಣಕಾಸಿನ ಜೀವನ ಸಂತೋಷಮಯವಾಗಿರಲಿದೆ. ಕೃಷಿಯಲ್ಲಿ ಬೆಳೆದಂಥ ಬೆಳೆಗಳಿಂದ ಒಳ್ಳೆಯ ಲಾಭಗಳನ್ನು ಪಡೆಯತಕ್ಕಂಥ ದಿನ. ರಾಜಕೀಯದ ವ್ಯಕ್ತಿಗಳಿಗೆ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ರಾಜಕೀಯದ ವ್ಯಕ್ತಿಗಳಿಗೆ ಸಮಾಜದಲ್ಲಿ ಗೌರವಗಳು, ಮನ್ನಣೆಗಳು ಪ್ರಾಪ್ತಿಯಾಗಲಿದೆ. ಮನಸ್ಸಿನ ಅಭೀಷ್ಟಗಳು ನೆರವೇರತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಅಡೆತಡೆ, ತಾಪತ್ರೆ, ತೊಂದರೆಗಳು ಬರಬಹುದು. ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ವಿವಾಹದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ನಂಟಸ್ತಿಕೆಗಳು ಕೂಡಿ ಬರತಕ್ಕಂಥ ಸಾಧ್ಯತೆ ಇದೆ. ಕ್ರೀಡೆಯಲ್ಲಿ ಸಹಿತ ದೊಡ್ಡ ಸಾಧನೆಯನ್ನು ಮಾಡಲಿದ್ದೀರಿ. ಮನಸ್ಸಿನ ಅಭೀಷ್ಟಗಳೆಲ್ಲ ನೆರವೇರತಕ್ಕಂಥ ಒಂದು ಸಾಧ್ಯತೆ ಹೆಚ್ಚಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಒಂದು ಶುಭ ಸಂಖ್ಯೆ 7, ಶುಭ ಬಣ್ಣ ಹಸಿರು ಬಣ್ಣ, ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಇನ್ನು ಈ ದಿನದ ನಿಮ್ಮ ಎಲ್ಲ ಮನಸ್ಸಿನ ಇಷ್ಟಾರ್ಥಗಳ ಸಿದ್ಧಿಗಾಗಿ ಶಿವದೇವರ ಆರಾಧನೆಯನ್ನು ತಪ್ಪದೆ ಮಾಡಿಕೊಳ್ಳಿ. ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯವರಿಗೆ ಇಂದು ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ. ಇಂದು ಹಣಕಾಸಿನ ವಿಷಯಗಳಲ್ಲಿ ನೀವು ಅದೃಷ್ಟವಂತರಾಗಿರಲಿದ್ದೀರಿ. ಹಣದ ಒಳಹರಿವು ಇದನ್ನು ಹೆಚ್ಚಾಗಲಿದೆ. ಕಚೇರಿ, ರಾಜಕೀಯದಿಂದಾಗಿ ನಿಮ್ಮ ಗೊಂದಲಗಳು ಇದನ್ನು ಸ್ವಲ್ಪ ಹೆಚ್ಚಾಗಬಹುದು. ಕೌಟುಂಬಿಕ ಜೀವನದಲ್ಲಿ ಸ್ವಲ್ಪ ಒತ್ತಡಗಳು ಉಂಟಾಗತಕ್ಕಂಥ ದಿನ. ಕುಟುಂಬ ಸದಸ್ಯರೊಂದಿಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಇದನ್ನು ಸಾಧ್ಯವಾಗಲಿದೆ. ನೀವು ಕುಟುಂಬದವರೊಂದಿಗೆ ಎಲ್ಲೋ ಒಂದು ಪ್ರಯಾಣಿಸುವಂಥ ಒಂದು ಸಮಯವನ್ನು ಹೊಂದಲಿದ್ದೀರಿ. ಇದರಿಂದ ನಿಮ್ಮ ಸಂಸಾರದಲ್ಲಿ ಇದನ್ನ ಸುಖ, ಶಾಂತಿ ನೆಲೆಸುವಂಥ ಒಂದು ದಿನವಾಗಿರಲಿದೆ. ಕೆಲವರು ಇದನ್ನ ನಿಮ್ಮ ಆಸ್ತಿಯನ್ನು ಖರೀದಿಸಲು, ಮಾರಾಟ ಮಾಡಲು ಯೋಚಿಸಬಹುದು. ಆದರೆ ತುಂಬ ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ. ನಿರ್ಲಕ್ಷ್ಯ ಮಾಡಿದಲ್ಲಿ ದೊಡ್ಡ ನಷ್ಟಕ್ಕೆ ಗುರಿಯಾಗಲಿದ್ದೀರಿ. ಎಚ್ಚರಿಕೆ ಅವಶ್ಯಕ. ಇನ್ನು ನಿಮ್ಮ ತುಲಾರಾಶಿಯವರ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನೀವು ಸರ್ಕಾರಿ ಉದ್ಯೋಗದಲ್ಲಿ ಕೆಲಸ ಮಾಡತಕ್ಕಂಥವರಾಗಿದ್ದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ತಂದುಕೊಳ್ಳತಕ್ಕಂಥದ್ದು ಉತ್ತಮ. ನಿಮ್ಮ ಸಣ್ಣ ತಪ್ಪಿನಿಂದಾಗಿ ಉದ್ಯೋಗವನ್ನು ಕಳೆದುಕೊಳ್ಳಬೇಕಾಗಬಹುದು. ಹಾಗೂ ಮಾಡತಕ್ಕಂಥ ವ್ಯಾಪಾರ ಮತ್ತು ವ್ಯವಹಾರಗಳಲ್ಲಿ ಹೂಡಿಕೆಯಿಂದಾಗಿ ನಿಮಗೆ ದಿನ ಲಾಭಗಳು ಪ್ರಾಪ್ತಿಯಾಗಲಿದೆ. ಅದಲ್ಲದೆ ಭೂ ವ್ಯವಹಾರ ಮತ್ತು ರಿಯಲ್ ಎಸ್ಟೇಟ್ ವ್ಯಾಪಾರದವರಿಗೆ ಹೆಚ್ಚಿನ ಲಾಭಗಳು ಪ್ರಾಪ್ತಿಯಾಗತಕ್ಕಂಥ ದಿನ. ಹೋಟೆಲ್ ಉದ್ಯಮದವರಿಗೆ ಸ್ವಲ್ಪ ನಷ್ಟ ಉಂಟಾಗಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ಉತ್ತಮ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಲಾರಾಶಿಯವರ ಆರೋಗ್ಯದಲ್ಲಿ ಹಿಂದೆ ಇದ್ದಂಥ ಅನಾರೋಗ್ಯಗಳು ನಿವಾರಣೆಯಾಗಿ ಆರೋಗ್ಯ ಇದನ್ನು ಸುಧಾರಿಸಿಕೊಳ್ಳಲಿದೆ.
ಮನಸ್ಸು ಒಂದು ಪ್ರಶಾಂತತೆಯಿಂದ ಇರಲಿದೆ. ಹಾಗೂ ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಒಂದು ಮನಸ್ತಾಪಗಳು ಬಂದು ಮತ್ತು ಪರಿಹಾರವಾಗಲಿದೆ. ಆದರೆ ನೀವು ಆದಷ್ಟು ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಿ, ಐಕ್ಯಮತ್ಯದಿಂದಿರಲು ಪ್ರಯತ್ನಿಸತಕ್ಕಂಥದ್ದು ಉತ್ತಮ. ಇನ್ನು ವಿದ್ಯೆಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಈ ದಿನ ವಿದ್ಯೆಯಲ್ಲಿ ತೊಡಗಿಕೊಳ್ಳದೆ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಲಿದ್ದೀರಿ. ತುಲಾರಾಶಿಯ ಪೋಷಕರು ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ, ಮಕ್ಕಳ ಬಗ್ಗೆ ನಿರ್ಲಕ್ಷ್ಯ ಮಾಡದೇ ಇರುವುದು ಉತ್ತಮ. ಇನ್ನು ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಲಾರಾಶಿಯ ಸ್ತ್ರೀಯರಿಗೆ ಸಮಾಜದಲ್ಲಿ ಒಳ್ಳೆಯ ಗೌರವಗಳು ಪ್ರಾಪ್ತಿಯಾಗಲು ದಿನ ತುಂಬ ಕಷ್ಟಪಡಬೇಕಾಗಲಿದೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ದೊಡ್ಡ ಮಟ್ಟಿನ ಹಿನ್ನಡೆಯಾಗಬಹುದು. ಯಾವುದಾದ್ರೂ ಒಂದು ಸಣ್ಣ ಮಟ್ಟಿನ ಅಪಮಾನಕ್ಕೆ ಸಹಿತ ಒಳಗಾಗಲಿದ್ದೀರಿ. ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಉತ್ತಮ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿಯಲ್ಲಿ ಬೆಳೆದಂಥ ಬೆಳೆಗಳಿಂದ ನಿಮಗೆ ಲಾಭಗಳು ಪ್ರಾಪ್ತಿಯಾಗಲಿದೆ. ಆದರೆ ಕೃಷಿಯಲ್ಲಿ ಹೂಡಿಕೆಯನ್ನು ದೊಡ್ಡ ಮಟ್ಟಿನಲ್ಲಿ ಮಾಡದೇ ಇರುವುದು ಉತ್ತಮ. ಬೆಳೆದಂಥ ಬೆಳೆಗಳು ನಿಮಗೆ ಲಾಭವನ್ನು ತಂದುಕೊಡಲಿದೆ. ಇನ್ನು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ತುಲಾರಾಶಿಯವರ ಹಣಕಾಸಿನ ವ್ಯವಹಾರ ಈ ದಿನ ಯಥಾಸ್ಥಿತಿಯಲ್ಲಿರಲಿದೆ. ಯಾವುದೇ ದೊಡ್ಡ ಲಾಭ ನಷ್ಟಗಳಿಲ್ಲದೆ ಒಳ್ಳೆಯ ರೀತಿಯಿಂದ ಇರತಕ್ಕಂಥ ದಿನ. ಇನ್ನು ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣ ಸುಖಕರವಾಗಿರಲಿದೆ. ರಾಜಕೀಯದ ವ್ಯಕ್ತಿಗಳಿಗೆ ಒಳ್ಳೆಯ ಯೋಗಭಾಗ್ಯಗಳು ಕೂಡಿ ಬರತಕ್ಕಂಥ ದಿನ. ಪ್ರೇಮಿಗಳಾದಷ್ಟು ಅನ್ಯೋನ್ಯತೆಯಿಂದ ಇರಲಿದ್ದೀರಿ. ಕ್ರೀಡೆಯಲ್ಲಿ ಸಾಧನೆಯನ್ನು ಮಾಡತಕ್ಕಂಥ ದಿನ. ವಿವಾಹದಲ್ಲಿ ಒಳ್ಳೆಯ ನೆಂಟಸ್ತಿಗೆಗಳು ಕೂಡಿ ಬರತಕ್ಕಂಥ ಒಂದು ಸಾಧ್ಯತೆ ಇದೆ. ಸರಿಯಾಗಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿಕೊಂಡು ಮುಂದುವರಿಯತಕ್ಕಂಥದ್ದು ಉತ್ತಮ. ಇನ್ನು ಈ ದಿನದ ನಿಮ್ಮ ಒಂದು ಶುಭ ಸಂಖ್ಯೆ 1, ಶುಭ ಬಣ್ಣ ಕೇಸರಿ ಬಣ್ಣ. ತುಲಾರಾಶಿಯವರ ಶುಭ ದಿಕ್ಕು ಆಗ್ನೇಯ ದಿಕ್ಕು. ಈ ದಿನದ ನಿಮ್ಮ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ವೆಂಕಟರಮಣ ದೇವರ ಆರಾಧನೆ, ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಳ್ಳಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇಂದು ಹಣಕಾಸಿನ ವಿಷಯಗಳಲ್ಲಿ ಬಹಳ ಜಾಗರೂಕರಾಗಿರಬೇಕು. ಬುದ್ಧಿವಂತಿಕೆಯಿಂದ ಹಣವನ್ನು ಖರ್ಚು ಮಾಡಿಕೊಳ್ಳಿ. ತರಾತುರಿಯಲ್ಲಿ ಯಾವುದೇ ವಸ್ತುಗಳನ್ನು ಖರೀದಿಸುವುದನ್ನು ಆದಷ್ಟು ನೀವು ತಪ್ಪಿಸಿಕೊಳ್ಳಿ. ವೃತ್ತಿಪರ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ಕಾಣಲಿದ್ದೀರಿ. ಆದರೂ ಕುಟುಂಬ ಸದಸ್ಯರೊಂದಿಗೆ ಸಣ್ಣ ಪುಟ್ಟ ಒಂದು ಭಿನ್ನಾಭಿಪ್ರಾಯಗಳು ಉಂಟಾಗಲಿದೆ. ಆದಷ್ಟು ಒಳ್ಳೆಯ ಆಹಾರಗಳನ್ನು ಸೇವಿಸಿಕೊಳ್ಳಿ. ಆರೋಗ್ಯದ ಕಡೆಗೆ ತುಂಬ ಜಾಗರೂಕತೆಯನ್ನು ತಂದುಕೊಳ್ಳಬೇಕಾದಂಥ ದಿನ. ಈ ದಿನ ಹೊಟ್ಟೆಗೆ ಸಂಬಂಧಿಸಿದಂಥ ಅನಾರೋಗ್ಯಗಳು ನಿಮಗೆ ಕಾಣಿಸಿಕೊಳ್ಳಲಿದೆ. ನಿರ್ಲಕ್ಷ್ಯ ಮಾಡಿದ ಒಳ್ಳೆಯ ವೈದ್ಯರನ್ನು ಸಹಿತ ಭೇಟಿ ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಇಂದು ನೀವು ಕುಟುಂಬ ಅಥವಾ ಸ್ನೇಹಿತರೊಂದಿಗೆ ದೂರದ ಊರಿನ ಪ್ರಯಾಣವನ್ನು ಮಾಡಲಿದ್ದೀರಿ. ಇದರಿಂದ ಮನಸ್ಸಿಗೆ ಉಲ್ಲಾಸ ದೊರೆಯಲಿದೆ, ಒತ್ತಡ ಕಡಿಮೆಯಾಗಲಿದೆ ಮತ್ತು ಮನಸ್ಸಿಗೆ ಒಂದು ಪ್ರಶಾಂತತೆ ದೊರೆಯತಕ್ಕಂಥ ದಿನ. ಗೃಹದಲ್ಲಿ ದಿನ ಶುಭ ಕಾರ್ಯಗಳು ನಡೆಯಲಿದೆ. ಇನ್ನು ಈ ದಿನದ ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಒಳ್ಳೆಯ ಉದ್ಯೋಗ ಸಿಗುವಂಥ ಒಂದು ಯೋಗವಿದೆ. ಅದನ್ನು ಸದುಪಯೋಗ ಮಾಡಿಕೊಳ್ಳಿ. ವ್ಯಾಪಾರ ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನೀವು ಪಾರ್ಟ್ನರ್ನೊಂದಿಗೆ ವ್ಯಾಪಾರ ಮಾಡುತ್ತಿದ್ದಲ್ಲಿ, ವ್ಯವಹಾರಗಳನ್ನು ಮಾಡುತ್ತಿದ್ದಲ್ಲಿ ನಿಮ್ಮ ಮಧ್ಯೆ ಯಾವುದಾದ್ರೂ ಕಲಹಗಳು, ಮನಸ್ತಾಪಗಳಾಗಬಹುದು. ಹಣದ ವಿಚಾರವಾಗಿ ತುಂಬ ಎಚ್ಚರಿಕೆಯಿಂದ ಇರಿ. ಆದಷ್ಟು ಅನ್ಯೋನ್ಯತೆಯಿಂದ ಇರತಕ್ಕಂಥದ್ದು ಉತ್ತಮ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಅನಾರೋಗ್ಯಗಳು ಕಾಣಿಸಿಕೊಳ್ಳಲಿದೆ. ನಿರ್ಲಕ್ಷ್ಯ ಮಾಡದೆ ಆರೋಗ್ಯದ ಕಡೆಗೆ ಗಮನವನ್ನು ತಂದುಕೊಳ್ಳಿ. ಇನ್ನು ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಒಂದು ಮನಸ್ತಾಪಗಳು ಬರಬಹುದು. ಸಣ್ಣ ಪುಟ್ಟ ಹಣದ ವಿಚಾರವಾಗಿ, ಆಸ್ತಿಯ ವಿಚಾರವಾಗಿ ಗಂಡ ಹೆಂಡತಿಯ ಮಧ್ಯೆ ಪರಸ್ಪರ ಭಿನ್ನಾಭಿಪ್ರಾಯಗಳು ಬರತಕ್ಕಂಥ ಒಂದು ಸಾಧ್ಯತೆ ಇದೆ. ತುಂಬ ಎಚ್ಚರಿಕೆಯಿಂದ ಈ ದಿನ ಅನ್ಯೋನ್ಯತೆಯಿಂದ ಸಹಿತ ಇರತಕ್ಕಂಥದ್ದು ಉತ್ತಮ. ವಿದ್ಯೆಗೆ ಸಂಬಂಧಪಟ್ಟಂತೆ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳು ಒಳ್ಳೆಯ ಯೋಗ ಭಾಗ್ಯಗಳನ್ನು ಹೊಂದಲಿದ್ದೀರಿ. ಒಳ್ಳೆಯ ಸ್ಥಾನಮಾನಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ಒಳ್ಳೆಯ ಫಲಿತಾಂಶಗಳನ್ನು ಪಡೆದುಕೊಳ್ಳತಕ್ಕಂಥ ದಿನ. ಸ್ತ್ರೀಯರಿಗೆ ಸಮಾಜದಲ್ಲಿ ಒಳ್ಳೆಯ ಗೌರವಗಳು ಪ್ರಾಪ್ತಿಯಾಗಲಿದೆ. ಅಭೀಷ್ಟಗಳು ಸಿದ್ಧಿಯಾಗತಕ್ಕಂಥ ದಿನ. ಕೃಷಿಕರಿಗೆ ಬೆಳೆದಂಥ ಬೆಳೆಗಳು ನಷ್ಟವನ್ನು ತಂದೊಡ್ಡಲಿದೆ. ದೊಡ್ಡ ಮಟ್ಟಿನ ಲಾಭ ಪ್ರಾಪ್ತಿಯಾಗದೇ ಇರತಕ್ಕಂಥದ್ದು ಕೃಷಿಕರಿಗೆ ಸ್ವಲ್ಪ ದುಃಖವನ್ನು ತಂದುಕೊಡಲಿದೆ. ಹಾಗೂ ಹಣಕಾಸಿನ ವ್ಯವಹಾರದಲ್ಲೂ ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಕೊಟ್ಟಂಥ ಸಾಲಗಳು ಕ್ಲುಪ್ತ ಸಮಯದಲ್ಲಿ ಬರದೇ ಇರತಕ್ಕಂಥದ್ದು ದುಃಖವನ್ನು ತಂದುಕೊಡಲಿದೆ. ಹಾಗೂ ನಿಮ್ಮ ಪ್ರಯಾಣದಲ್ಲಿ ಇದನ್ನ ಅಡೆತಡೆ ತೊಂದರೆಗಳು ಬರಬಹುದು. ಸಣ್ಣ ಪುಟ್ಟ ವಿಪತ್ತುಗಳು, ಅಪಘಾತಗಳು ಸಹಿತ ಆಗಬಹುದು. ಎಚ್ಚರಿಕೆಯಿಂದ ಇರಿ. ರಾಜಕೀಯದ ವ್ಯಕ್ತಿಗಳು ಸಮಾಜದಲ್ಲಿ ಹಿನ್ನಡೆಯನ್ನು ಅನುಭವಿಸುವಂಥ ದಿನ. ಪ್ರೇಮಿಗಳ ಮಧ್ಯೆ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು, ಕಲಹಗಳಾಗುವಂಥ ದಿನ. ಎಚ್ಚರಿಕೆಯಿಂದ ಇರಿ. ಕ್ರೀಡಾಪಟುಗಳಿಗೆ ಒಳ್ಳೆಯ ಸಾಧನೆಯನ್ನು ಮಾಡುವಂಥ ಒಂದು ಯೋಗವು ಇದನ್ನು ಪ್ರಾಪ್ತಿಯಾಗಲಿದೆ. ಇನ್ನು ಈ ದಿನದ ನಿಮ್ಮ ಒಂದು ವೃಶ್ಚಿಕ ರಾಶಿಯವರ ಶುಭ ಸಂಖ್ಯೆ 6, ಶುಭ ಬಣ್ಣ ಪಚ್ಚೆ ಬಣ್ಣ. ಇನ್ನು ಈ ದಿನದ ನಿಮ್ಮ ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಇನ್ನು ಈ ದಿನದ ನಿಮ್ಮ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ಗಣಪತಿಯ ಆರಾಧನೆ,
ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಳ್ಳಿ. ಇನ್ನು ಮುಂದಿನ ರಾಶಿ ಧನುಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ ಇಂದು ಸಾಮಾನ್ಯವಾದಂತಹ ಒಂದು ದಿನವಾಗಿರಲಿದೆ. ಮಕ್ಕಳ ಆರೋಗ್ಯದ ಬಗ್ಗೆ ಹಾಗೂ ಅವರ ವಿದ್ಯೆಯ ಬಗ್ಗೆ ನೀವು ತುಂಬ ಚಿಂತಿಸುವಂತಹ ಒಂದು ದಿನವಾಗಿರಲಿದೆ. ಆರ್ಥಿಕ ವಿಷಯಗಳಲ್ಲಿಯೂ ಏರಿಳಿತಗಳು ಕಂಡುಬರತಕ್ಕಂಥ ದಿನ. ವೃತ್ತಿ ಜೀವನದಲ್ಲಿ ಗೌರವಗಳು ಹೆಚ್ಚಾಗಲಿದೆ. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮೋಜಿನ ಒಂದು ಕ್ಷಣಗಳನ್ನು ಆನಂದಿಸುವಂಥ ದಿನ. ಆಸ್ತಿಗೆ ಸಂಬಂಧಿಸಿದಂತೆ ನಡೆಯುತ್ತಿರುವ ವಿವಾದಗಳಿಂದ ಕೆಲವರಿಗೆ ಪರಿಹಾರ ದೊರೆಯಲಿದೆ. ವೃತ್ತಿ ಜೀವನದಲ್ಲಿ ಪ್ರಮುಖ ಸಾಧನೆಗಳನ್ನು ಸಾಧಿಸಲಾಗಲಿದೆ. ಇನ್ನು ನಿಮ್ಮ ಧನುಸ್ಸು ರಾಶಿಯವರ ಗೃಹದಲ್ಲಿ ಶುಭ ಕಾರ್ಯಗಳು ನಡೆಯುವಂಥ ಒಂದು ಸಿದ್ಧತೆಯನ್ನು ನೀವು ಮಾಡಲಿದ್ದೀರಿ. ಹಾಗೂ ಗೃಹದಲ್ಲಿ ಇದನ್ನು ನಿಮ್ಮ ಪರಿಚಯದವರು, ನಿಮ್ಮ ಸಂಬಂಧಿಕರೆಲ್ಲ ಇದನ್ನು ನಿಮ್ಮ ಮನೆಗೆ ಬರುವಂಥ ಒಂದು ಸಾಧ್ಯತೆ ಇದೆ. ಗೃಹದಲ್ಲಿ ಒಳ್ಳೆಯ ಒಂದು ವಾತಾವರಣ ಉಂಟಾಗತಕ್ಕಂಥ ದಿನ. ಇನ್ನು ನಿಮ್ಮ ಧನುಸ್ಸು ರಾಶಿಯವರ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನೀವು ಯಾವುದಾದ್ರೂ ಅಂಗಡಿಗಳಲ್ಲಿ ಕೆಲಸಗಾರರಾಗಿದ್ದಲ್ಲಿ ಅಥವಾ ಉದ್ಯೋಗ ಮಾಡ್ತಕ್ಕಂಥವರಾಗಿದ್ದಲ್ಲಿ ಅಥವಾ ಸಣ್ಣ ಪುಟ್ಟ ಗಾರೆ ಕೆಲಸ ಮಾಡ್ತಕ್ಕಂಥವರು, ಸಣ್ಣ ಪುಟ್ಟ ಏನಾದರೂ ವ್ಯಾಪಾರ ಮಾಡ್ತಕ್ಕಂಥವರು, ಉದ್ಯೋಗ ಮಾಡ್ತಕ್ಕಂಥವರು ಇದನ್ನು ತುಂಬ ಎಚ್ಚರಿಕೆಯನ್ನು ತಂದುಕೊಳ್ಳಬೇಕಾದಂಥ ದಿನ. ಈ ದಿನ ನಿಮಗೆ ದೊಡ್ಡ ಮಟ್ಟಿನ ಹಿನ್ನಡೆಯಾಗಲಿದೆ. ಉದ್ಯೋಗವನ್ನು ಕಳೆದುಕೊಳ್ಳಬೇಕಾಗಬಹುದು ಅಥವಾ ದೊಡ್ಡ ಮಟ್ಟಿನ ಲಾಭಗಳು ಪ್ರಾಪ್ತಿಯಾಗದೇ ಇರಬಹುದು. ಬರಲು ಬಾಕಿ ಇರತಕ್ಕಂಥ ನಿಮ್ಮ ಸಂಬಳವು ಬರದೇ ಇರಬಹುದು. ದುಃಖ ಉಂಟಾಗುವಂಥ ಒಂದು ದಿನವಾಗಿರಲಿದೆ. ಧನುಸ್ಸು ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹೂಡಿಕೆ ಮಾಡಿದಂತಹ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ಆರೋಗ್ಯ ಇದನ್ನು ನಿಮ್ಮ ಪಾಲಿಗೆ ಪ್ರಾಪ್ತಿಯಾಗಲಿದೆ. ಹಿಂದೆ ಇದ್ದಂಥ ಒಂದು ಅನಾರೋಗ್ಯಗಳು ನಿವಾರಣೆಯಾಗಲಿದೆ. ಆರೋಗ್ಯ ಸುಧಾರಿಸಿಕೊಳ್ಳಲಿದೆ. ಇನ್ನು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ದಾಂಪತ್ಯದಲ್ಲಿ ಸುಖಮಯವಾದಂಥ ಜೀವನವನ್ನು ಕಳೆಯಲಿದ್ದೀರಿ. ಸಣ್ಣ ಪುಟ್ಟ ಪ್ರವಾಸ ಮಾಡುವಂಥ ಒಂದು ಯೋಗ ಹಾಗೂ ಸಂತೋಷದ ಜೀವನವನ್ನು ಮಾಡುವಂಥ ದಿನ. ವಿದ್ಯೆಗೆ ಸಂಬಂಧಪಟ್ಟಂತೆ ಧನುಸ್ಸು ರಾಶಿಯ ವಿದ್ಯಾರ್ಥಿಗಳು ವಿದ್ಯೆಯಲ್ಲಿ ಒಳ್ಳೆಯ ಫಲಿತಾಂಶಗಳನ್ನು ಪಡೆದುಕೊಳ್ಳತಕ್ಕಂಥ ದಿನ. ಪೋಷಕರು ಮಕ್ಕಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಮಕ್ಕಳು ಸ್ವಲ್ಪ ನಿರ್ಲಕ್ಷ್ಯ ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ ನೀವು ಎಚ್ಚರ ಮಾಡಿದಲ್ಲಿ ಮಕ್ಕಳು ಒಳ್ಳೆಯ ಸಾಧನೆಯನ್ನು ಮಾಡಲಿದ್ದಾರೆ. ಇನ್ನು ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೌರವಗಳು ನಿಮಗೆ ಪ್ರಾಪ್ತಿಯಾದರೂ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆಯಾಗಲಿದೆ. ಎನಿಸಿದಂಥ ಕಾರ್ಯ ಅಷ್ಟು ದೊಡ್ಡ ಮಟ್ಟಿಗೆ ನಿಮಗೆ ಲಾಭವನ್ನು ತಂದುಕೊಡದೇ ಇರತಕ್ಕಂಥ ದಿನ. ಕೃಷಿಕರು ಬೆಳೆದಂಥ ಬೆಳೆಗಳು ಲಾಭಗಳಲ್ಲಿ ಮನಸ್ಸಿಗೆ ನೆಮ್ಮದಿ ಉಂಟಾಗಲಿದೆ. ಲಾಭಗಳು ಪ್ರಾಪ್ತಿಯಾಗಲಿದೆ. ಹೂಡಿಕೆಯಿಂದ ಸಂಪತ್ತು ವೃದ್ಧಿಯಾಗಲಿದೆ. ಇನ್ನು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಬರಲು ಬಾಕಿ ಇರತಕ್ಕಂಥ ಹಣವು ಈ ದಿನ ಬರದೇ ಇರಬಹುದು. ಹಣದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನದ ನಿಮ್ಮ ಶುಭ ಪ್ರೇಮಿಗಳಿಗೆ ಈ ದಿನ ಸಣ್ಣ ಪುಟ್ಟ ಒಂದು ವಿಪತ್ತುಗಳು ಬರತಕ್ಕಂಥ ದಿನ. ವಿವಾಹದಲ್ಲಿ ಅಡೆತಡೆಗಳು ಬರತಕ್ಕಂಥ ಸಾಧ್ಯತೆ ಇದೆ. ಮತ್ತು ರಾಜಕೀಯದ ವ್ಯಕ್ತಿಗಳಿಗೆ ಇದನ್ನ ಹಿನ್ನಡೆಯಾಗತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ಒಂದು ಶುಭ ಸಂಖ್ಯೆ 8, ಶುಭ ಬಣ್ಣ ಕೇಸರಿ ಬಣ್ಣ. ಇನ್ನು ಧನುಸು ರಾಶಿಯವರ ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಇನ್ನು ಈ ದಿನದ ನಿಮ್ಮ ಎಲ್ಲ ಮನಸ್ಸಿನ ಇಷ್ಟಾರ್ಥಗಳ ಸಿದ್ಧಿಗಾಗಿ ಈ ದಿನ ದುರ್ಗೆಯ ಆರಾಧನೆ, ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಿಕೊಳ್ಳಿ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರತಕ್ಕಂಥ ದಿನ. ಅನೇಕ ಆದಾಯದ ಮೂಲಗಳಿಂದ ಆರ್ಥಿಕ ಲಾಭ ಉಂಟಾಗತಕ್ಕಂಥ ದಿನ. ಇಂದು ನಿಮ್ಮ ಜೀವನ ಶೈಲಿಯ ಮೇಲೆ ಒಳ್ಳೆಯ ಪರಿಣಾಮ ಬೀರಲಿದೆ. ಸೌಕರ್ಯಗಳು ಮತ್ತು ಐಷಾರಾಮಿ ಜೀವನವನ್ನು ಇದನ್ನು ನೀವು ನಡೆಸಲಿದ್ದೀರಿ. ಜೀವನದಲ್ಲಿ ಅನೇಕ ದೊಡ್ಡ ಬದಲಾವಣೆಗಳು ಉಂಟಾಗತಕ್ಕಂತಹ ಒಂದು ದಿನವಾಗಿರಲಿದೆ. ಭೂಮಿ ಅಥವಾ ವಾಹನವನ್ನು ಖರೀದಿಸುವಂತಹ ಒಳ್ಳೆಯ ಅವಕಾಶಗಳು ಇದನ್ನು ನಿಮಗೆ ಪ್ರಾಪ್ತಿಯಾಗಲಿದೆ. ಶೈಕ್ಷಣಿಕ ಕೆಲಸದಲ್ಲಿ ಕಠಿಣ ಪರಿಶ್ರಮಕ್ಕೆ ಒಳ್ಳೆಯ ಪ್ರತಿಫಲಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ಯಶಸ್ಸಿನ ಹೊಸ ಮೆಟ್ಟಿಲುಗಳನ್ನು ಏರುವಂಥ ಒಂದು ದಿನವಾಗಿರಲಿದೆ. ಕೆಲವು ಆಸಕ್ತಿದಾಯಕ ವ್ಯಕ್ತಿಗಳು ಒಂಟಿ ಜನರ ಪ್ರೀತಿಯ ಜೀವನವನ್ನು ಈ ದಿನ ಪ್ರವೇಶಿಸುವಂಥ ಒಂದು ಯೋಗವನ್ನು ಹೊಂದಲಿದ್ದೀರಿ. ಒಳ್ಳೆಯ ಯೋಗ ಭಾಗ್ಯಗಳು ಈ ದಿನ ನಿಮಗೆ ಮಕರ ರಾಶಿಯವರಿಗೆ ಕೂಡಿ ಬರತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತೊಂದರೆಗಳಿಲ್ಲದೆ ಒಳ್ಳೆಯಿಂದ ಉದ್ಯೋಗವನ್ನು ನಡೆಸಿಕೊಂಡು ಹೋಗತಕ್ಕಂಥ ದಿನ. ವ್ಯಾಪಾರಗಳಲ್ಲಿ ಸ್ವಲ್ಪ ಹಿನ್ನಡೆಯಾಗತಕ್ಕಂಥ ದಿನ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಅನಾರೋಗ್ಯಗಳು ಬಂದು ನಿವಾರಣೆಯಾಗಲಿದೆ. ಆರೋಗ್ಯದಲ್ಲಿ ಎಚ್ಚರಿಕೆಯಿಂದ ಇರಿ. ದಾಂಪತ್ಯ ಜೀವನ ಸುಖಮಯವಾಗಿರತಕ್ಕಂಥ ದಿನ. ಹಾಗೂ ವಿದ್ಯೆಯಲ್ಲಿ ಮಕ್ಕಳು ದೊಡ್ಡ ಸಾಧನೆಯನ್ನು ಮಾಡುವಂಥ ಒಂದು ಯೋಗವನ್ನು ಹೊಂದಲಿದ್ದೀರಿ.
ಇನ್ನು ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ತ್ರೀಯರ ಮನಸ್ಸಿನ ಕೆಲವು ಅಭೀಷ್ಟಗಳು ಈ ದಿನ ನೆರವೇರುವಂಥ ದಿನ. ಮನಸ್ಸಿಗೆ ಒಂದು ಸ್ವಲ್ಪ ಪ್ರಶಾಂತತೆ ಪ್ರಾಪ್ತಿಯಾಗಲಿದೆ. ಇನ್ನು ಕೃಷಿಗೆ ಸಂಬಂಧಪಟ್ಟಂತೆ ಕೃಷಿಕರು ಬೆಳೆದಂಥ ಬೆಳೆಗಳಿಂದ ಲಾಭಗಳನ್ನು ಹೊಂದಲಿದ್ದೀರಿ. ಮನಸ್ಸಿಗೆ ಒಂದು ಪ್ರಶಾಂತತೆ ದೊರೆಯತಕ್ಕಂಥ ದಿನ. ಇನ್ನು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣವನ್ನು ತೆಗೆದುಕೊಳ್ಳುವಂಥದ್ದು, ಕೊಡತಕ್ಕಂಥ ಒಂದು ವಿಚಾರಗಳಲ್ಲಿ ನೀವು ಇದನ್ನು ದೊಡ್ಡ ಮಟ್ಟಿನ ನಷ್ಟವನ್ನು ಹೊಂದಲಿದ್ದೀರಿ. ಆ ಹಣದ ವಿಚಾರವಾಗಿ ಕಾಗದ ಪತ್ರಗಳ ವಿಚಾರದಲ್ಲೂ ನೀವು ಮೋಸಕ್ಕೆ ಒಳಗಾಗಲಿದ್ದೀರಿ. ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಉತ್ತಮ. ಇನ್ನು ಮುಖ್ಯವಾಗಿ ಪ್ರಯಾಣದಲ್ಲಿ ದಿನ ಅಪಘಾತಗಳು, ತಾಪತ್ರಯಗಳು, ತೊಂದರೆಗಳು ಬರತಕ್ಕಂಥ ದಿನವಾಗಿರಲಿದೆ. ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ರಾಜಕೀಯದ ವ್ಯಕ್ತಿಗಳಿಗೆ ಸಮಾಜದಲ್ಲಿ ದಿನ ಗೌರವಗಳು ದೊರೆಯಲಿದೆ. ಪ್ರೇಮಿಗಳು ಉತ್ತಮವಾದಂಥ ಯೋಗ ಭಾಗ್ಯಗಳನ್ನು ಹೊಂದತಕ್ಕಂಥ ದಿನ. ವಿವಾಹಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ನೆಂಟಸ್ತಿಕೆಗಳು ಕೂಡಿ ಬರತಕ್ಕಂಥ ಸಾಧ್ಯತೆ ಇದೆ. ಕ್ರೀಡಾಪಟುಗಳು ಸಮಾಜದಲ್ಲಿ ಒಳ್ಳೆಯ ಗೌರವಗಳನ್ನು ಹೊಂದಿ ಒಳ್ಳೆಯ ಸಾಧನೆಯನ್ನು ಮಾಡತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ಮಕರ ರಾಶಿಯವರ ಶುಭ ಸಂಖ್ಯೆ 1, ಶುಭ ಬಣ್ಣ ಬಿಳಿಯ ಬಣ್ಣ. ಇನ್ನು ಮಕರ ರಾಶಿಯವರ ದಿನದ ಶುಭ ದಿಕ್ಕು ವಾಯವ್ಯ ದಿಕ್ಕು. ಇನ್ನು ಮಕರ ರಾಶಿಯವರ ಈ ದಿನದ ನಿಮ್ಮ ಎಲ್ಲ ಮನಸ್ಸಿನ ಅಭೀಷ್ಟಗಳ ಒಂದು ಸಿದ್ಧಿಗಾಗಿ ಮಕರ ರಾಶಿಯವರು ಈ ದಿನ ಮುಖ್ಯವಾಗಿ ಶಿವದೇವರ ಆರಾಧನೆ, ರುದ್ರಾಭಿಷೇಕ, ಬಿಲ್ವಾರ್ಚನೆಗಳನ್ನು ತಪ್ಪದೆ ಮಾಡಿಸಿಕೊಳ್ಳತಕ್ಕಂಥದ್ದು ಉತ್ತಮ. ಸ್ನೇಹಿತರೆ, ನೀವು ಇನ್ನೂ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇನ್ನು ಮುಂದಿನ ರಾಶಿ ಕುಂಭ ರಾಶಿ. ಕುಂಭ ರಾಶಿಯವರಿಗೆ ಈ ದಿನ ನಿಮ್ಮ ಖರ್ಚಿನ ಮೇಲೆ ನೀವು ತುಂಬ ನಿಗಾ ಇರಿಸಿಕೊಳ್ಳತಕ್ಕಂಥದ್ದು ಉತ್ತಮ. ಇಂದು ಖರ್ಚುಗಳು ಇದ್ದಕ್ಕಿದ್ದಂತೆ ಹೆಚ್ಚಾಗಲಿದೆ ಹಾಗೂ ಹಣದ ವ್ಯವಹಾರದಲ್ಲಿ ತುಂಬ ದುಃಖವನ್ನು ಹೊಂದಲಿದ್ದೀರಿ. ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಇದರಿಂದ ನಿಮ್ಮ ಮನಸ್ಸು ಇದನ್ನು ತೊಂದರೆಗೊಳಗಾಗುವಂಥ ಸಾಧ್ಯತೆಯೂ ಇದೆ. ನಿಮ್ಮ ವೃತ್ತಿ ಜೀವನದಲ್ಲಿ ವೃತ್ತಿ ಬೆಳವಣಿಗೆಗೆ ಹಲವು ಸುವರ್ಣಾವಕಾಶಗಳು ದೊರೆಯಲಿದೆ. ಕುಟುಂಬದ ಜವಾಬ್ದಾರಿಗಳು ನಿಮ್ಮ ಮೇಲೆ ದಿನ ಹೆಚ್ಚಾಗಲಿದೆ. ನೀವು ದೂರದ ಪ್ರಯಾಣ ಮಾಡುವಂಥ ಒಂದು ಯೋಗವನ್ನು ಹೊಂದಲಿದ್ದೀರಿ. ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಳ್ಳೆಯ ಯಶಸ್ಸನ್ನು ಹೊಂದಲಿದ್ದೀರಿ. ಕಠಿಣ ಪರಿಶ್ರಮವನ್ನು ಪಡಬೇಕಾಗಲಿದೆ. ಇಂದು ನೀವು ಕುಂಭರಾಶಿಯವರು ತುಂಬ ಶ್ರಮ ಪಡಬೇಕಾದಂಥ ದಿನ. ಗ್ರಹದಲ್ಲೂ ಸಣ್ಣ ಪುಟ್ಟ ಒಂದು ಮನಸ್ತಾಪಗಳು, ಕಲಹಗಳು ಬರಬಹುದು. ಹಾಗಾಗಿ ಎಲ್ಲ ವಿಚಾರಗಳಲ್ಲೂ ತುಂಬ ಕೂಲಂಕುಷವಾಗಿ ಆಲೋಚನೆ ಮಾಡಿಕೊಂಡು ನೀವು ಮುಂದುವರಿಯತಕ್ಕಂಥದ್ದು ಉತ್ತಮ. ಇಂದು ನಿಮ್ಮ ಕುಂಭರಾಶಿಯವರ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತೊಂದರೆ ತೊಡಕುಗಳಿಲ್ಲದೆ ಉದ್ಯೋಗವನ್ನು ಮಾಡಲಿದ್ದೀರಿ. ವ್ಯಾಪಾರ ವ್ಯವಹಾರಗಳಲ್ಲಿ ಈ ದಿನ ಸ್ವಲ್ಪ ಮಟ್ಟಿನ ಹಿನ್ನಡೆಯಾಗಲಿದೆ. ಎಚ್ಚರಿಕೆಯನ್ನು ಮಾಡಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸುಧಾರಿಸುವಂಥ ದಿನ. ಹಿಂದೆ ಇದ್ದಂಥ ಅನಾರೋಗ್ಯಗಳು ನಿವಾರಣೆಯಾಗಲಿದೆ. ಇನ್ನು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ದಾಂಪತ್ಯ ಜೀವನಕ್ಕೆ ಯಾರಾದರೂ ಹುಳಿ ಹಿಂಡುವಂಥ ಕೆಲಸವನ್ನು ಮಾಡಬಹುದು. ನಿಮ್ಮ ಮಧ್ಯೆ ಸಣ್ಣ ಪುಟ್ಟ ಒಂದು ಮನಸ್ತಾಪಗಳು ಬರಬಹುದು. ಆದಷ್ಟು ಅನ್ಯೋನ್ಯತೆಯಿಂದ ಇರತಕ್ಕಂಥದ್ದು ಉತ್ತಮ. ಇನ್ನು ವಿದ್ಯೆಗೆ ಸಂಬಂಧಪಟ್ಟಂತೆ ವಿದ್ಯೆಯಲ್ಲಿ ಮಕ್ಕಳು ಹೆಚ್ಚಿನ ಸಮಯವನ್ನು ತೊಡಗಿಸಿಕೊಳ್ಳಲಿದ್ದೀರಿ. ವಿದ್ಯೆಯಲ್ಲಿ ದೊಡ್ಡ ಸಾಧನೆಯನ್ನು ಮಾಡುವಂಥ ಒಂದು ಯೋಗವನ್ನು ಸಹಿತ ಹೊಂದತಕ್ಕಂಥ ದಿನ. ಸ್ತ್ರೀಯರು ಇದನ್ನು ಸಮಾಜದಲ್ಲಿ ಹಿನ್ನಡೆಯನ್ನು ಅನುಭವಿಸಲಿದ್ದೀರಿ. ಸ್ತ್ರೀಯರಿಗೆ ದಿನ ಸಣ್ಣ ಪುಟ್ಟ ಅನಾರೋಗ್ಯಗಳು ಕಾಣಿಸಿಕೊಳ್ಳಲಿದೆ. ಹೊಟ್ಟೆಗೆ ಸಂಬಂಧಿಸಿದಂಥ ಅನಾರೋಗ್ಯಗಳಿಗೆ ತುತ್ತಾಗುವಂಥ ದಿನ. ಇನ್ನು ಕೃಷಿಗೆ ಸಂಬಂಧಪಟ್ಟಂತೆ ಕಷ್ಟಪಟ್ಟು ಬೆಳೆದಂಥ ಬೆಳೆಗಳು ಕೃಷಿಯಲ್ಲಿ ನಷ್ಟವಾಗಿ ಹೋಗಲಿದೆ. ತುಂಬ ಎಚ್ಚರಿಕೆಯನ್ನು ಮಾಡಿಕೊಂಡು ಆದಷ್ಟು ಬೆಳೆಗಳನ್ನು ಜೋಪಾನ ಮಾಡಿಕೊಳ್ಳಿ. ಆದಷ್ಟು ಕಮ್ಮಿ ನಷ್ಟವಾಗುವ ಹಾಗೆ ಜಾಗರೂಕತೆಯನ್ನು ತಂದುಕೊಳ್ಳತಕ್ಕಂಥದ್ದು ಉತ್ತಮ. ಹಣಕಾಸಿನ ವ್ಯವಹಾರಗಳಲ್ಲಿ ನಿರ್ಲಕ್ಷ್ಯ ಬೇಡ. ಯಾರಾದರೂ ನಿಮಗೆ ಮೋಸ ಮಾಡುವಂಥ ಸಾಧ್ಯತೆ ಇದೆ. ಹಣವನ್ನು ಕೊಡುವಂಥದ್ದು ತೆಗೆದುಕೊಳ್ಳುವಂಥ ಸಮಯದಲ್ಲಿ ಕಾಗದ ಪತ್ರಗಳ ವಿಚಾರದಲ್ಲಿ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಕ್ರೀಡೆಗೆ ಸಂಬಂಧಪಟ್ಟಂತೆ ಈ ದಿನ ಉತ್ತಮವಾದಂಥ ಯೋಗ ಭಾಗ್ಯಗಳು ನಿಮ್ಮ ಪಾಲಿಗೆ ಪ್ರಾಪ್ತಿಯಾಗತಕ್ಕಂಥ ದಿನ. ವಿವಾಹಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಒಂದು ಯಾರೊಂದಿಗಾದರೂ ಮನಸ್ತಾಪಗಳು, ಕಲಹಗಳಿಗೆ ಕಾರಣವಾಗಲಿದೆ. ಪ್ರೇಮಿಗಳ ಮಧ್ಯೆ ಒಂದು ಬಿರುಕುಗಳು, ಮನಸ್ತಾಪಗಳು ಬರತಕ್ಕಂಥ ದಿನ. ರಾಜಕೀಯದ ವ್ಯಕ್ತಿಗಳಿಗೆ ಸಮಾಜದಲ್ಲಿ ಗೌರವಗಳು ಕಮ್ಮಿಯಾಗಲಿದೆ. ಪ್ರಯಾಣದ ವಿಚಾರದಲ್ಲಿ ಸಣ್ಣ ಪುಟ್ಟ ಒಂದು ಆಪತ್ತುಗಳು ಬರತಕ್ಕಂಥ ದಿನ. ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 3, ಶುಭ ಬಣ್ಣ ಕೇಸರಿ ಬಣ್ಣ. ಕುಂಭರಾಶಿಯವರ ಶುಭ ದಿಕ್ಕು ವಾಯವ್ಯ ದಿಕ್ಕು. ಇನ್ನು ಕುಂಭರಾಶಿಯವರ ಈ ದಿನದ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ಗಣಪತಿ ದೇವರ ಅಥರ್ವ ಶೀರ್ಷ ಮಂತ್ರವನ್ನು ಪಾರಾಯಣ ಮಾಡಿಸಿಕೊಳ್ಳಿ. ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.
ಮುಂದಿನ ರಾಶಿ ಮೀನ ರಾಶಿ. ಮೀನ ರಾಶಿಯವರಿಗೆ ಇಂದು ಹೊಸ ಹೂಡಿಕೆ ಅವಕಾಶಗಳ ಮೇಲೆ ಆದಷ್ಟು ನೀವು ನಿಗಾ ಇರಿಸಿಕೊಳ್ಳಿ. ಇಂದು ವೃತ್ತಿಪರ ಜೀವನದಲ್ಲಿ ಅನೇಕ ಏರಿಳಿತಗಳು ಕಂಡುಬರತಕ್ಕಂಥ ದಿನ. ಕುಟುಂಬದವರ ಬೆಂಬಲದಿಂದ ಎಲ್ಲ ಸಮಸ್ಯೆಗಳು ಈ ದಿನ ಬಗೆಹರಿಯಲಿದೆ. ನೀವು ರಜೆಯನ್ನು ಯೋಜಿಸುವಂಥ ದಿನ. ಕೌಟುಂಬಿಕ ಜೀವನದಲ್ಲಿ ಸಂತಸದ ಒಂದು ವಾತಾವರಣ ಇರತಕ್ಕಂಥ ದಿನ. ನೀವು ಶೈಕ್ಷಣಿಕ ಕೆಲಸದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಲಿದ್ದೀರಿ. ಕಚೇರಿಯಲ್ಲಿ ನಿಮ್ಮ ಕಾರ್ಯಕ್ಷಮತೆ ಈ ದಿನ ಉತ್ತಮವಾಗಿರಲಿದೆ. ಅದಲ್ಲದೆ ನೀವು ಎನಿಸಿದಂಥ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಜಯ ದೊರಕುವಂಥ ದಿನ. ಸಮಾಜದಲ್ಲಿ ನಿಮಗೆ ದಿನ ಗೌರವಗಳು ಪ್ರಾಪ್ತಿಯಾಗತಕ್ಕಂಥ ದಿನ ಮತ್ತು ಗೃಹದಲ್ಲಿ ಶುಭ ಕಾರ್ಯಗಳು ನಡೆಯುವಂಥ ಒಂದು ಯೋಗವನ್ನು ಹೊಂದಲಿದ್ದೀರಿ. ಅದಲ್ಲದೆ ನಿಮಗೆ ಹಿರಿಯರ ಅನುಗ್ರಹ ಆಶೀರ್ವಾದ ಈ ದಿನ ಮೀನರಾಶಿಯವರಿಗೆ ಪ್ರಾಪ್ತಿಯಾಗಲಿದೆ. ಇನ್ನು ನಿಮ್ಮ ಮೀನರಾಶಿಯವರ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗದಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಸಣ್ಣ ಪುಟ್ಟ ತೊಂದರೆ ತೊಡಕುಗಳು ಬಂದರೂ ಅದನ್ನು ನೀವು ಪರಿಹಾರ ಮಾಡಿ ಎದುರಿಸುವಂಥ ದಿನ. ಹಾಗೂ ವ್ಯಾಪಾರ ಮತ್ತು ವ್ಯವಹಾರಗಳಲ್ಲಿ ಸಹಿತ ಒಳ್ಳೆಯ ಒಂದು ಯೋಗವನ್ನು ಹೊಂದಲಿದ್ದೀರಿ. ಸಣ್ಣ ಮಟ್ಟಿನ ಹಿನ್ನಡೆಯಾಗಬಹುದು. ಬರಲು ಬಾಕಿರತಕ್ಕಂಥ ಹಣ ಬರದೇ ಇದ್ದರೂ ಸಹಿತ ನಿಮಗೆ ವ್ಯಾಪಾರ ಉಂಟಾಗಲಿದೆ. ಹಾಗಾಗಿ ಮನಸ್ಸು ಸ್ವಲ್ಪ ಪ್ರಶಾಂತತೆಯಿಂದ ಇರತಕ್ಕಂಥ ದಿನ. ಇನ್ನು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸಣ್ಣ ಪುಟ್ಟ ಅನಾರೋಗ್ಯಗಳು ಬರುವಂಥ ಸಾಧ್ಯತೆ. ದಾಂಪತ್ಯ ಜೀವನದಲ್ಲಿ ಸುಖಮಯವಾದಂಥ ಒಂದು ಸಮಯವನ್ನು ಕಳೆಯಲಿದ್ದೀರಿ. ನಿಮ್ಮ ದಾಂಪತ್ಯ ಜೀವನ ಇದನ್ನು ಸುಖಮಯವಾಗಿರುವಂಥ ದಿನ. ವಿದ್ಯೆಯಲ್ಲಿ ಉತ್ತಮವಾದಂಥ ಯೋಗ ಭಾಗ್ಯಗಳನ್ನು ಹೊಂದಲಿದ್ದೀರಿ. ವಿದ್ಯೆಯಲ್ಲಿ ಹೆಚ್ಚಿನ ಸಮಯವನ್ನು ತೊಡಗಿಸಿಕೊಂಡು ಸಾಧನೆಯನ್ನು ಮಾಡತಕ್ಕಂಥ ದಿನ. ಸ್ತ್ರೀಯರಿಗೆ ಸಮಾಜದಲ್ಲಿ ಉತ್ತಮವಾದಂಥ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಮನಸ್ಸಿನ ಅಭೀಷ್ಟಗಳು ನೆರವೇರತಕ್ಕಂಥ ದಿನ. ಕೃಷಿಗೆ ಸಂಬಂಧಪಟ್ಟಂತೆ ಕೃಷಿಕರಿಗೆ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಬೆಳೆದಂಥ ಬೆಳೆಗಳಿಂದ ಲಾಭಗಳು ಪ್ರಾಪ್ತಿಯಾಗತಕ್ಕಂಥ ದಿನ. ಹಣಕಾಸಿನ ವ್ಯವಹಾರಗಳಲ್ಲಿ ತುಂಬ ನಿರ್ಲಕ್ಷ್ಯ ಮಾಡದೆ ಮುಂದುವರಿಯುವುದು ಉತ್ತಮ. ಯಾರಿಗೂ ಸಾಲವನ್ನು ನೀಡಬೇಡಿ. ಪ್ರಯಾಣದಲ್ಲಿ ಸಣ್ಣ ಪುಟ್ಟ ಅಡೆತಡೆ ತೊಂದರೆಗಳು ಬರಲಿದೆ. ಸಣ್ಣ ಪುಟ್ಟ ಅಪಘಾತಗಳು ಸಹಿತ ಆಗಬಹುದು. ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ರಾಜಕೀಯದ ವ್ಯಕ್ತಿಗಳಿಗೆ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಪ್ರೇಮಿಗಳು ಅನ್ಯೋನ್ಯತೆಯಿಂದ ಇರತಕ್ಕಂಥ ದಿನ. ವಿವಾಹಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ನೆಂಟಸ್ತಿಕೆಗಳು ಸರಿಯಾಗಿ ಬರದೇ ಇರತಕ್ಕಂಥದ್ದು ದುಃಖವಾಗಲಿದೆ. ಕ್ರೀಡೆಯಲ್ಲಿ ಸಾಧನೆ ಮಾಡಲು ಸಣ್ಣ ಪುಟ್ಟ ಅನಾರೋಗ್ಯಗಳಿಂದಾಗಿ ತೊಡಕುಂಟಾಗಬಹುದು. ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನದ ನಿಮ್ಮ ಒಂದು ಶುಭ ಸಂಖ್ಯೆ 9. ಶುಭ ಬಣ್ಣ ಕಂದು ಬಣ್ಣ. ಇನ್ನು ಮೀನರಾಶಿಯವರ ದಿನದ ಶುಭ ದಿಕ್ಕು ನೈಋತ್ಯ ದಿಕ್ಕು. ಇನ್ನು ಈ ದಿನದ ನಿಮ್ಮ ಎಲ್ಲ ಮನಸ್ಸಿನ ಇಷ್ಟಾರ್ಥಗಳ ಸಿದ್ಧಿಗಾಗಿ ಈ ದಿನ ನೀವು ಮುಖ್ಯವಾಗಿ ನಾಗದೇವರ ಆರಾಧನೆ ಮತ್ತು ಸುಬ್ರಹ್ಮಣ್ಯನ ಪ್ರಾರ್ಥನೆ ಪೂಜೆಗಳನ್ನು ಮಾಡಿಕೊಳ್ಳಿ. ಸ್ನೇಹಿತರೆ, ಎಲ್ಲರಿಗೂ ಭಗವಂತ ಒಳ್ಳೆಯ ಆರೋಗ್ಯ, ಐಶ್ವರ್ಯ ಹಾಗೂ ನೆಮ್ಮದಿಯನ್ನು ಸದಾಕಾಲ ಭಗವಂತ ನಿಮ್ಮ ಪಾಲಿಗೆ ಅನುಗ್ರಹಿಸಲಿ ಎಂದು ದೇವರ ಚರಣಾರವಿಂದಗಳಲ್ಲಿ ಸ್ಮರಣೆಯನ್ನು ಮಾಡುತ್ತಾ, ಯಾರೆಲ್ಲ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬರತಕ್ಕಂಥ ಎಲ್ಲ ವಿಡಿಯೋಗಳು ನಿಮಗೆ ತಲುಪಲು ತಪ್ಪದೆ ನೋಟಿಫಿಕೇಷನನ್ನು ಆನ್ ಮಾಡಿಕೊಳ್ಳಿ. ಹಾಗೂ ನಮ್ಮ ವಿಡಿಯೋವನ್ನು ಎಲ್ಲರಿಗೂ ತಲುಪುವವರೆಗೆ ಶೇರ್ ಮಾಡಿ. ಯಾಕೆಂದರೆ ಎಲ್ಲರಿಗೂ ಆ ವಿಡಿಯೋಗಳು ತಲುಪಿದಲ್ಲಿ ಎಲ್ಲರಿಗೂ ಆ ಒಂದು ಮಾಹಿತಿಗಳು ಲಭ್ಯವಾಗಲಿದೆ. ಎಲ್ಲರಿಗೂ ಅದರ ಸದುಪಯೋಗವಾಗುವ ಹಾಗೆ ನೀವು ಒಂದು ಸಣ್ಣ ಪ್ರಯತ್ನವನ್ನು ಮಾಡಿ. ಎಲ್ಲರಿಗೂ ಕಷ್ಟ ನಷ್ಟ ತಾಪತ್ರಯಗಳು ಬರತಕ್ಕಂಥದ್ದು ಸಾಮಾನ್ಯ. ಅಂತಹ ಎಲ್ಲ ಕಷ್ಟ ನಷ್ಟಗಳು ದೂರವಾಗಿ ಸುಖ ಜೀವನ ಪ್ರಾಪ್ತಿಯಾಗಲು ಭಗವಂತ ಅನುಗ್ರಹಿಸಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.